ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ SSC MTS ಎಕ್ಸಾಮ್ ಆರಂಭ ಆಗಿದೆ. ಮೇ ತಿಂಗಳ ಕಂಪ್ಲೀಟ್ ಸ್ಲಾಟ್ ಮುಗಿದಿದೆ. ಇನ್ನೇನು ಜೂನ್ ತಿಂಗಳಲ್ಲಿ 2ನೇ ಸ್ಲಾಟಲ್ಲಿ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಜೂನ್ ತಿಂಗಳ SSC MTS ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ಯೂಸ್ಫುಲ್ ಆಗುವಂಥ ರೀತಿಯಲ್ಲಿ ಒಂದು ಹೊಸ ವೀಡಿಯೋ ನಾನು ನಿಮಗೆ ನೀಡ್ತಾ ಇರೋದು. ಸ್ಪೆಷಲಿ ಯಾವುದೇ ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ನಾವು ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರಬೇಕು. ಅಂದರೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಮತ್ತು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ ಪ್ಲ್ಯಾನ್ ಅಥವಾ ಮೈಂಡ್ ಸೆಟ್ ಮಾಡ್ಕೊಂಡು ನಾವು ಅಭ್ಯಾಸ ಮಾಡಿದ್ರೆ ಖಂಡಿತ ನಾವು ಸಕ್ಸಸ್ ಕಾಣ್ತೇವೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಯಾರೆಲ್ಲ SSC MTS ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಸ್ಪೆಷಲಿ ಜನರಲ್ ಅವೇರ್ನೆಸ್ನಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಈ ಮೇ ತಿಂಗಳ ಎಕ್ಸಾಮಲ್ಲಿ ಅನ್ನೋಂಥ ಬೇಸ್ ಇಟ್ಕೊಂಡು ಒಂದು ಹೊಸ ಮೈಂಡ್ ಸೆಟ್ ಮಾಡುವಂಥ ಪ್ರಯತ್ನ ನಾನು ನಿಮ್ಮ ಜೊತೆ ಈ ಕ್ಲಾಸಲ್ಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ಮೇ ತಿಂಗಳಲ್ಲಿ ನಡೆದಿರುವಂತಹ SSC MTSನಲ್ಲಿ ಬಂದಿರುವಂತಹ ಜನರಲ್ ಅವೇರ್ನೆಸ್ ಕ್ವಶನ್ಸ್ಗಳನ್ನು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ರಾಜ್ಯದಡಿಯಲ್ಲಿನ ಯಾವುದೇ ಕಚೇರಿಯ ಉದ್ಯೋಗ ಅಥವಾ ನೇಮಕಾತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶವಿರುತ್ತದೆ ಎಂದು ತಿಳಿಸುವಂತಹ ಆರ್ಟಿಕಲ್ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ 4 ಆರ್ಟಿಕಲ್ಸ್ಗಳನ್ನು ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಆರ್ಟಿಕಲ್ 15 ಇದೆ, 16, 17, 14 ಅಂತ ಕೊಟ್ಟಿದ್ದಾರೆ. ಓಕೆ, ಇಂತಹ ಕ್ವಶನ್ಸ್ ನಾವು ಮೇ ತಿಂಗಳಲ್ಲಿ ನಡೆದಿರುವಂತಹ ಎಲ್ಲ ಶಿಫ್ಟ್ನ ಕ್ವಶನ್ಸ್ ಪೇಪರಲ್ಲಿ 1 or 2 ಕ್ವಶನ್ಸ್ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ 1 ರಿಂದ 3 ಕ್ವಶನ್ಸ್ಗಳು ಕೇಳಿರೋದು ಕಂಡು ಬರ್ತಾ ಇದೆ. ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು, ಬೇಸಿಕ್ ಇನ್ಫಾರ್ಮೇಷನು. ಮತ್ತು MTS ಎಕ್ಸಾಮಲ್ಲಿ ಕೇಳ್ತಾ ಇರುವಂಥ ಅಥವಾ ಕೇಳಿರುವಂಥ ಕ್ವಶನ್ಸ್ ಬಹುತೇಕ ಬೇಸಿಕ್ ಹಂತದ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ ಆಗಿದ್ದಾವೆ, ಮೆಮೊರಿ ಬೇಸ್ಡ್ ಕ್ವಶನ್ಸ್ ಆಗಿರೋದು ಕಂಡು ಬರ್ತಾ ಇದೆ. ಅಂದರೆ ಬಹಳಷ್ಟು ಅನಾಲಿಸಿಸ್ ಆಗಿ ಅಥವಾ ಬಹಳ ಡೆಪ್ತ್ ಆಗಿ ಆ ರೀತಿ ಕ್ವಶನ್ಸ್ಗಳು ಕೇಳಿರೋದು ಬಹಳ ಕಡಿಮೆ, ಎಸ್ಪೆಷಲಿ ಇಂಡಿಯನ್ ಪಾಲಿಟಿ ಅಂತ ಬಂದಾಗ. ಹಾಗಾಗಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಒಂದು ಮೈಂಡ್ ಸೆಟ್ ಏನು ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ನೀವು ಇಂಡಿಯನ್ ಪಾಲಿಟಿ ಸ್ಟಡಿ ಮಾಡ್ತಾ ಇದ್ದೀರಿ MTS ಎಕ್ಸಾಮ್ಗೆ ಅಂದರೆ ನಿಮಗೆ ಇಂಡಿಯನ್ ಪಾಲಿಟಿಯಲ್ಲಿ ಬರುವಂಥ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಪ್ರಮುಖ ಆರ್ಟಿಕಲ್ಸ್ ಬಗ್ಗೆ ಗೊತ್ತಿರಬೇಕು, ಮತ್ತು ಪ್ರಮುಖ ಭಾಗಗಳಾಗಿರ್ಬೋದು, ಅನುಸೂಚಿಗಳಾಗಿರ್ಬೋದು, ಪ್ರಮುಖ ತಿದ್ದುಪಡಿಗಳಾಗಿರ್ಬೋದು, ಮತ್ತು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ಕರೆಂಟ್ ಅಫೇರ್ಸ್ನಲ್ಲಿ ಬರುವಂಥ ಇನ್ನಿತರ ವಿಚಾರಗಳು, ಅಂದರೆ ಕೆಲವೊಂದು ಹುದ್ದೆಯಲ್ಲಿ ಯಾರಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಓಕೆ, ಈ ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಆರ್ಟಿಕಲ್ 14, 15, 16, 17 ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂತ ನೋಡ್ತಾ ಹೋದರೆ, ಕಾನೂನಿನಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸರಿ ಸಮಾನ ಮತ್ತು ಸಮಾನ ರಕ್ಷಕ ಅನ್ನುವಂಥ ವಿಚಾರವನ್ನು ಹೇಳುತ್ತೆ. 15 ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ರೀತಿ ತಾರತಮ್ಯ ಮಾಡಬಾರದು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಇನ್ನು 16 ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿಕೊಡಬೇಕನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಇನ್ನು ಆರ್ಟಿಕಲ್ 17 ಇದು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. ಅಂದರೆ ಆರ್ಟಿಕಲ್ 14, 15, 16, 17 ಮತ್ತು 18 ಈ 5 ಆರ್ಟಿಕಲ್ಸ್ಗಳು ರೈಟ್ ಟು ಈಕ್ವಾಲಿಟಿಗೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಆಲ್ರೆಡಿ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ವಿಜಯ್ ಭವದಲ್ಲಿ ಒಂದು ಮ್ಯಾರಥಾನ್ ಕ್ಲಾಸ್ ನಾವು ಅಪ್ಲೋಡ್ ಮಾಡಿದ್ದೇವಲ್ವ, ಆ ಕ್ಲಾಸಲ್ಲಿ ಕೂಡ ಈ ಇನ್ಫಾರ್ಮೇಷನ್ ಕೂಡ ನೀವು ತೆಗೆದುಕೊಳ್ಬೋದು. ಆದರೆ ಬಹಳ ಡಿಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಟೈಮ್ ಇಲ್ಲ, ಇರೋದು 15-20 ದಿನ ಮಾತ್ರ. ಹಾಗಾಗಿ ನೀವು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಪ್ರಮುಖ ಆರ್ಟಿಕಲ್ಸ್ಗಳು ಯಾವುದಂದ್ರೆ ನಾನು ಕೂಡ ಈ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ಅವಷ್ಟಕ್ಕೆ ಲಿಮಿಟ್ ಆಗಬಾರ್ದು. ನೀವು ನಿಮ್ಮದೇ ಆದ ಆ್ಯಂಗಲಲ್ಲಿ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಸಿಯಾಗಿ ಗುರುತಿಸ್ಬೋದು. ಆರ್ಟಿಕಲ್ 16 ಅಂತಿರುವಂಥ ಸೆಕೆಂಡ್ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಬನ್ನಿ, ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ಸ್ಪೆಷಲಿ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಏನೆಲ್ಲ ಕೇಳಬಹುದು. ಆರ್ಟಿಕಲ್ಸ್ ರಿಲೇಟೆಡ್ ಆಗಿ ಈ ಶಿಫ್ಟಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಮತ್ತು ಬೇರೆ ಬೇರೆ ಶಿಫ್ಟ್ನ ಕ್ವಶನ್ ಪೇಪರನ್ನು ನಾವು ನೋಡಿದಾಗ ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಕೇಳಿರೋದು ಸಹ ನಾವು ನೋಡ್ತೇವೆ. ಸ್ಪೆಷಲಿ 3ನೇ ಭಾಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್ ಆಗಿದೆ. ಈ ಭಾಗದಲ್ಲಿ 12 ರಿಂದ 35 ಆರ್ಟಿಕಲ್ಸ್ಗಳಿರೋದು ಕಂಡುಬರುತ್ತೆ. ಮತ್ತು ಮೂಲಭೂತ ಹಕ್ಕುಗಳ ಕಾನ್ಸೆಪ್ಟ್, ಈ ಪರಿಕಲ್ಪನೆಯನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಅದರ ಜೊತೆಗೆ ಸಂವಿಧಾನದ 3ನೇ ಭಾಗಕ್ಕೆ ನಾವು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರಿತೇವೆ. ಈ ರೀತಿ ಬಹಳ ಬೇಸಿಕ್ ಆಗಿರುವಂಥ ಮಾಹಿತಿಯನ್ನೇ ನಿಮಗೆ ಕ್ವಶನ್ಸ್ ರೂಪದಲ್ಲಿ MTS ಎಕ್ಸಾಮಲ್ಲಿ ಕೇಳ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ. ಅಷ್ಟೇ ಅಲ್ಲ, 6 ಮೂಲಭೂತ ಹಕ್ಕುಗಳಿದ್ದಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅವು ಯಾವ ಅನ್ನೋಂಥ ಮಾಹಿತಿ ಕೂಡ ಗೊತ್ತಿರಬೇಕು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ಸ್ ಕೂಡ ಗೊತ್ತಿರಬೇಕು. ಕೆಲವೊಮ್ಮೆ ಆರ್ಟಿಕಲ್ಸ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ಅಥವಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದರೂ ಕೂಡ ಆಪ್ಷನ್ಸಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ಗಳ ಬೇಸ್ ಮೇಲೆ ನೀವು ಆನ್ಸರನ್ನು ಗುರುತಿಸ್ಬೋದು.
ಫಸ್ಟ್ ಆಫ್ ಆಲ್ ರೈಟ್ ಟು ಈಕ್ವಾಲಿಟಿ ಒಂದು ಮೂಲಭೂತ ಹಕ್ಕು, 14ರಿಂದ 18ರವರೆಗಿನ ಆರ್ಟಿಕಲ್ಸ್ ಇದಕ್ಕೆ ರಿಲೇಟೆಡ್ ಆಗಿದ್ದಾವೆ. ರೈಟ್ ಟು ಫ್ರೀಡಮ್ 19ರಿಂದ 27ರವರೆಗಿನ ಆರ್ಟಿಕಲ್ಸ್ಗಳು ರೈಟ್ ಟು ಫ್ರೀಡಮ್ಗೆ ರಿಲೇಟೆಡ್ ಆಗಿದ್ದಾವೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ 23 ಮತ್ತು 24ನೇ ಆರ್ಟಿಕಲ್ಸ್ ಇದರಲ್ಲಿ ಬರುತ್ತೆ. ಸ್ಪೆಷಲಿ ಬಾಲಕಾರ್ಮಿಕ ನಿಷೇಧ ಪದ್ಧತಿ ರಿಲೇಟೆಡ್ ಕೂಡ ಕ್ವಶನ್ಸ್ ಬಂದಿದ್ದಾವೆ, ಸಾಕಷ್ಟು ಶಿಫ್ಟಲ್ಲಿ ರಿಪೀಟ್ ಆಗಿದೆ. ಅದು ಆರ್ಟಿಕಲ್ 24 ಅದಕ್ಕೆ ರಿಲೇಟೆಡ್ ಆಗಿರೋದು ಕಂಡು ಬರ್ತಾ ಇದೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ 25ರಿಂದ 28ರವರೆಗಿನ ಆರ್ಟಿಕಲ್ಸ್ಗಳು ಅದಕ್ಕೆ ರಿಲೇಟೆಡ್ ಆಗಿದ್ದಾವೆ. ಇನ್ನು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಇದು ಆರ್ಟಿಕಲ್ 29 ಮತ್ತು 30 ಇದಕ್ಕೆ ರಿಲೇಟೆಡ್ ಆಗಿರೋದು ನಾವು ನೋಡ್ಬೋದಾಗಿದೆ. ಇನ್ನು ಆರ್ಟಿಕಲ್ 32 ಇದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಅಂತ ಹೇಳೋದು. 32ನೇ ಆರ್ಟಿಕಲ್ಸ್ ಬಹಳ ವಿಶೇಷವಾದದ್ದು. ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಹೊರಡಿಸುವಂಥ ಒಂದು ಅಧಿಕಾರ ಆರ್ಟಿಕಲಲ್ಲಿ ಪಡ್ಕೊಂಡಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕೂಡ ಕರೆದಿದ್ದಾರೆ. ಓಕೆ, ಈ ರೀತಿ ಬೇಸಿಕ್ ಆಗಿರುವಂಥ ಮಾಹಿತಿ ನಿಮಗೆ ಇರಬೇಕು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ನಾನು ಕೆಲವೊಂದು ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ ಇಲ್ಲಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇನ್ನೂ ಕೆಲವು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಅಂದರೆ ಇವಿಷ್ಟಕ್ಕೆ ಲಿಮಿಟ್ ಆಗಬಾರ್ದು. ಯಾವಾಗಲೂ ನಾವು ಇನ್ನೂ ಸ್ವಲ್ಪ ನಿಮ್ಮದೇ ಆದ ಆ್ಯಂಗಲಲ್ಲಿ ಯಾವುದು ಇಂಪಾರ್ಟೆಂಟ್ ಆಗ್ಬೋದು ಅಥವಾ ಪ್ರೆಸೆಂಟ್ ಯಾವುದಾದ್ರೂ ಚರ್ಚೆಯಲ್ಲಿ ಬರ್ತಾ ಇದ್ದರೆ ವಿಷಯ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿದ್ರೆ ಅಂಥ ಆರ್ಟಿಕಲ್ಸ್ಗೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ಮಾಹಿತಿ MTS ಎಕ್ಸಾಮ್ ಪರ್ಪೋಸಿಂದ ನೀವು ಪಡೆದುಕೊಳ್ಳಲೇಬೇಕು. ಸಂವಿಧಾನದ ಮೊದಲನೇ ವಿಧಿ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರವನ್ನು ಸ್ಪಷ್ಟಪಡಿಸುತ್ತೆ. ಅಂದರೆ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 14 ಆಲ್ರೆಡಿ ಈ ಕ್ವಶನ್ನ ಆಪ್ಷನ್ಸಲ್ಲೇ ಇತ್ತು. ಕಾನೂನಿನ ಮುಂದೆ ಸಮಾನತೆ ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ನೀಡಿದೆ. 21A ಶಿಕ್ಷಣದ ಹಕ್ಕನ್ನು ಇದು ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ, ಸ್ಪೆಷಲಿ 6ರಿಂದ 14 ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ. 22ನೇ ವಿಧಿ ಏನಿದೆ ಅಲ್ವಾ, ಇದು ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿಯಿಂದ ಸ್ಥಾನಬದ್ಧತೆಯಿಂದ ರಕ್ಷಣೆ ನೀಡುತ್ತೆ ನಮಗೆ. ಆರ್ಟಿಕಲ್ 32 ಆಲ್ರೆಡಿ ಇದರಲ್ಲೇ ಡಿಸ್ಕಷನ್ ಮಾಡಿದ್ದೇವೆ. ಆರ್ಟಿಕಲ್ 44 ಏಕರೂಪ ನಾಗರಿಕ ಸಂಹಿತೆಗೆ ರಿಲೇಟೆಡ್ ಆಗಿರುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 51 ಇದೊಂದು ರೀತಿ ಇಂಡೈರೆಕ್ಟಾಗಿ ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುವಂಥ ರೀತಿಯಲ್ಲಿರೋದು ಕಂಡುಬರುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಂವರ್ಧನೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡುತ್ತೆ. 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನದ 79ನೇ ವಿಧಿ ಸಂಸತ್ತಿನ ರಚನೆ ಬಗ್ಗೆ ಹೇಳುತ್ತೆ. ಅಂದರೆ ಭಾರತದ ಪಾರ್ಲಿಮೆಂಟ್ ಯಾರನ್ನು ಒಳಗೊಂಡಿದೆ ಅಥವಾ ಏನನ್ನು ಒಳಗೊಂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡುತ್ತೆ. ಅಂದರೆ 79ನೇ ವಿಧಿಯ ಪ್ರಕಾರ ಭಾರತದ ಸಂಸತ್ತು ರಾಷ್ಟ್ರಪತಿಗಳನ್ನು, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಿರುತ್ತೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಸಂವಿಧಾನದ 108ನೇ ವಿಧಿ ಜಂಟಿ ಉಪವೇಶನಕ್ಕೆ ರಿಲೇಟೆಡ್ ಆಗಿದೆ, ಜಾಯಿಂಟ್ ಸಿಟ್ಟಿಂಗ್ ಅಂತ ಹೇಳ್ತೇವೆ. 108ನೇ ವಿಧಿ ಅದಕ್ಕೆ ರಿಲೇಟೆಡ್ ಆಗಿದೆ. ಭಾರತ ರಾಷ್ಟ್ರಪತಿಗಳು ಜಂಟಿ ಉಪವೇಶನವನ್ನು ಕರೆಯುವಂಥ ಅಧಿಕಾರ ಹೊಂದಿದ್ದಾರೆ. 110ನೇ ವಿಧಿ ಮನಿ ಬಿಲ್ ಅಂದರೆ ಯಾವುದು ಅನ್ನೋದಕ್ಕೆ ಡೆಫಿನಿಷನ್ ನೀಡುತ್ತೆ. ಇದನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳೋದು ಬೆಟರ್, ಯಾಕಂದರೆ ಇಲ್ಲಿ ಫೈನಾನ್ಷಿಯಲ್ ಬಿಲ್ ಅನ್ನೋಂಥ ವರ್ಡ್ ಕೂಡ ಬೇರೆ ಬೇರೆ ಕಡೆಗೆ ಬಳಕೆ ಆಗುತ್ತೆ. ಮತ್ತು ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಎರಡೂ ಒಂದೇ ಅಂತ. ಅವುಗಳ ಮಧ್ಯದಲ್ಲಿ ಸೂಕ್ಷ್ಮವಾದಂಥ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಮನಿ ಬಿಲ್ ಅಂತ ನೆನ್ಪಿಟ್ಕೊಳ್ಳೋದು ಬೆಟರ್ ನನ್ನ ಒಪಿನಿಯನ್ನು. ಆರ್ಟಿಕಲ್ 111ರ ಪ್ರಕಾರ ಯಾವುದೇ ಮಸೂದೆ ಕೇಂದ್ರದಲ್ಲಿ ಬಂದಾಗ ಅದು ಕಾಯ್ದೆಯಾಗಿ ಜಾರಿಗೆ ಬರಬೇಕಾದ್ರೆ ರಾಷ್ಟ್ರಪತಿಗಳು ಸಹಿ ಹಾಕಲೇಬೇಕು. ಹಾಗಾಗಿ ವಿಧೇಯಕಗಳಿಗೆ ಅನುಮತಿ ಅನ್ನುವಂಥ ವಿಚಾರವನ್ನಿದು ಒಳಗೊಂಡಿರೋದು ಕಂಡುಬರುತ್ತೆ. 112ನೇ ವಿಧಿ ಕೇಂದ್ರ ಬಜೆಟ್ಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಬಜೆಟ್ ಅನ್ನೋದು ನಾವು ಸಂವಿಧಾನದಲ್ಲಿ ಬಳಕೆ ಆಗಿಲ್ಲ ವರ್ಡು. ಸಂವಿಧಾನದಲ್ಲಿ ಅದಕ್ಕೆ ಬಳಕೆ ಆಗಿರುವಂಥ ವರ್ಡು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳೋದು. ಕೆಲವೊಂದು ವರ್ಡ್ಸ್ ನಾನು ಇಂಗ್ಲೀಷಲ್ಲಿ ಬಳಕೆ ಮಾಡ್ಕೊಂಡು ಹೋಗಿದ್ದೀನಲ್ಲ, ಅವನ್ನು ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಬೇಕು. ಈವನ್ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಕೂಡ ಅಷ್ಟೇ, ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗುವಂಥ ಪಾಸಿಬಿಲಿಟಿ ಇರೋದಿಲ್ಲ. ಯಾಕೆಂದರೆ MCQ ಅಲ್ಲಿ ನಿಮ್ಮ ನಾಲೆಡ್ಜು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾಲೆಡ್ಜ್ ಜೊತೆಗೆ ನೀವು ಆನ್ಸರನ್ನು ಸರಿಯಾಗಿ ಗುರುತಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂಥ ವರ್ಡ್ ಬಳಕೆ ಆಗಿರೋದು ಕಂಡುಬರುತ್ತೆ ಸಂವಿಧಾನದಲ್ಲಿ. 123ನೇ ವಿಧಿ ಸುಗ್ರೀವಾಜ್ಞೆಗೆ ಅವಕಾಶ ಮಾಡಿಕೊಡುತ್ತೆ. ಕೇಂದ್ರದಲ್ಲಿ ಬಂದಾಗ ಅಂದರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಯಾವಾಗ ಹೊರಡಿಸ್ಬೋದು ಅಂತ ನೋಡ್ತಾ ಹೋದರೆ ದೇಶಕ್ಕೆ ಬೇಕಾದಂಥ ಶಾಸನಗಳನ್ನು ರಚನೆ ಮಾಡುವಂಥ ಜವಾಬ್ದಾರಿ ಕೇಂದ್ರ ಶಾಸಕಾಂಗದ ಮೇಲೆ ಇರೋದು. ಕೇಂದ್ರ ಶಾಸಕಾಂಗಕ್ಕೆ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ ಅಂತ ಕರಿತೇವೆ. ಆದರೆ ಸಂಸತ್ತು ವರ್ಷಪೂರ್ತಿ ಅಧಿವೇಶನದಲ್ಲಿ ಇರೋದಿಲ್ಲ. ಕೆಲವೊಮ್ಮೆ ಅತಿ ಜರೂರಾಗಿ ಅಥವಾ ಅತಿ ತುರ್ತಾಗಿ ದೇಶಕ್ಕೆ ಯಾವುದೊಂದು ಕಾಯ್ದೆ ಅವಶ್ಯಕತೆ ಉಂಟಾಗುತ್ತೆ. ಆ ಕಾಯ್ದೆಯನ್ನು ರಚನೆ ಮಾಡಲಿಕ್ಕೆ ಶಾಸಕಾಂಗ ಅಧಿವೇಶನದಲ್ಲಿ ಇರೋದಿಲ್ಲ, ಅಥವಾ ಶಾಸಕಾಂಗದ ಅಧಿವೇಶನವನ್ನು ಕರೆದು ಅದನ್ನು ಚರ್ಚೆ ಮಾಡಿ ಕಾಯ್ದೆಯಾಗಿ ಜಾರಿಗೆ ತರೋಷ್ಟರವರೆಗೂ ನಮಗೆ ವೇಟ್ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಂಥ ಸಮಯದಲ್ಲಿ ಅತ್ಯಂತ ಜರೂರಾಗಿ ಬರಲೇಬೇಕಾಗಿರುವಂಥ ಕಾಯ್ದೆ ಏನಿದೆ ಅಲ್ವಾ, ಅದನ್ನು ಆರ್ಡಿನೆನ್ಸ್ ರೂಪದಲ್ಲಿ ರಾಷ್ಟ್ರಪತಿಗಳು ಹೊರಡಿಸ್ತಾರೆ. ಅದಕ್ಕೆ ಸುಗ್ರೀವಾಜ್ಞೆ ಅಂತ ಹೇಳೋದು. ಈ ರೀತಿ ಹೊರಡಿಸಿರುವಂಥ ಸುಗ್ರೀವಾಜ್ಞೆ ಗರಿಷ್ಠ 6 ತಿಂಗಳವರೆಗೆ ಜಾರಿಯಲ್ಲಿರುತ್ತೆ.
ಮತ್ತು ಏನಾದರೂ ಶಾಸಕಾಂಗ ರಾಷ್ಟ್ರಪತಿ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ರು, ಒಂದು ತಿಂಗಳಲ್ಲಿ ಶಾಸಕಾಂಗ ಅಧಿವೇಶನ ಸೇರಿತ್ತು ಪಾರ್ಲಿಮೆಂಟು. ಅಂಥ ಸಮಯದಲ್ಲಿ ಪಾರ್ಲಿಮೆಂಟ್ ಏನು ಮಾಡಬೇಕು, ಅಧಿವೇಶನ ಸೇರಿದ ದಿನದಿಂದ 6 ವಾರದೊಳಗೆ ಅದನ್ನು ಅಂಗೀಕರಿಸಲೇಬೇಕು, ಇಲ್ಲಾಂದರೆ ಸುಗ್ರೀವಾಜ್ಞೆ ತನ್ನಷ್ಟೇ ರದ್ದಾಗಿಬಿಡುತ್ತೆ. ಈ ರೀತಿ ಸುಗ್ರೀವಾಜ್ಞೆಗೆ ರಿಲೇಟೆಡಾಗಿ ಬೇರೆ ಬೇರೆ ಇನ್ಫಾರ್ಮೇಷನ್ ಕೂಡ ಕೇಳ್ಬೋದು. ಆದರೆ MTS ಎಕ್ಸಾಮಲ್ಲಿ ಬಹಳ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾ ಇರೋದ್ರಿಂದ ನಿಮಗೆ ಪ್ರತಿಯೊಂದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಆದರೂ ಇರಲೇಬೇಕು. ಹಾಗಂತ ನೀವು ಡೆಪ್ತಾಗಿ ಓದಬಾರ್ದಂತೆ ನಾನು ಹೇಳ್ತಾ ಇಲ್ಲ, ಡೆಪ್ತಾಗಿ ಹೋದ್ರೆ ಲಾಸ್ ಏನಿಲ್ಲ ನಿಮಗೆ, ಆದರೆ ಬೇಸಿಕ್ ಮಾಹಿತಿ ಅಂತೂ ಆರ್ಟಿಕಲ್ಸ್ ಬಗ್ಗೆ ಇರಲೇಬೇಕು. ಇದರ ಜೊತೆಗೆ 124ನೇ ವಿಧಿ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸುಪ್ರೀಂ ಕೋರ್ಟ್ಗೆ ರಿಲೇಟೆಡ್ ಆಗಿರೋದು. ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತು ರಚನೆ ಬಗ್ಗೆ ಹೇಳುತ್ತೆ. 143ನೇ ವಿಧಿ ಸುಪ್ರೀಂ ಕೋರ್ಟ್ನ ಸಲಹಾಧಿಕಾರದ ಬಗ್ಗೆ ಹೇಳುತ್ತೆ. ಅಂದರೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಯಾವುದಾದ್ರೂ ಕಾನೂನು ವಿಷಯದಲ್ಲಿ ಬಂದಾಗ ಸಮಾಲೋಚಿಸುವಂಥ ಅಧಿಕಾರ ನೀಡಿದೆ. 169ನೇ ವಿಧಿ ರಾಜ್ಯ ವಿಧಾನಮಂಡಲ ರಚನೆ ಬಗ್ಗೆ ಹೇಳುತ್ತೆ. ರಾಜ್ಯ ವಿಧಾನಮಂಡಲ ಏನನ್ನು ಒಳಗೊಂಡಿರುತ್ತೆ ಅಂತ ಹೇಳುತ್ತೆ. 279A ಇತ್ತೀಚೆಗೆ ಬಹಳ ರಿಪೀಟ್ ಆಗ್ತಾ ಇದೆ ಆರ್ಟಿಕಲ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸು. ಇದು GST ಕೌನ್ಸಿಲ್ಗೆ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ. 280ನೇ ವಿಧಿ ಕೇಂದ್ರ ಹಣಕಾಸು ಆಯೋಗ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿ 324ನೇ ವಿಧಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ರಿಲೇಟೆಡ್ ಆಗಿದೆ. 352ನೇ ವಿಧಿ ನ್ಯಾಷನಲ್ ಎಮರ್ಜೆನ್ಸಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ನೀಡುತ್ತೆ. 356ನೇ ವಿಧಿ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ, ಇದು ರಾಜ್ಯಗಳಿಗೆ ರಿಲೇಟೆಡ್ ಆಗಿರುತ್ತೆ, ಆದರೆ ರಾಷ್ಟ್ರಪತಿನೇ ಹೊರಡಿಸ್ತಾರೆ ಇದನ್ನು ಕೂಡ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಗೆ ರಿಲೇಟೆಡ್ ಆಗಿದೆ. 3 ಬಗೆಯ ತುರ್ತು ಪರಿಸ್ಥಿತಿಗೆ ಅವಕಾಶ ಇರೋದು ಕಂಡುಬರುತ್ತೆ ಸಂವಿಧಾನದಲ್ಲಿ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ಸ್ ನಂಬರ್ ಬಹಳ ಪರ್ಫೆಕ್ಟಾಗಿ ನೆನಪಿರಬೇಕು. ಮತ್ತು 3 ಬಗೆಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಅಧಿಕಾರ ಭಾರತ ರಾಷ್ಟ್ರಪತಿಗಳೇ ಹೊಂದಿರ್ತಾರೆ. ಆದರೆ ಇಲ್ಲಿವರೆಗೂ ಹಣಕಾಸಿನ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಒಂದು ಬಾರಿಯೂ ಕೂಡ ಘೋಷಣೆ ಮಾಡಿಲ್ಲ, ಅದು ಕೂಡ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಅದು ರಿಪೀಟ್ ಆಗಿದೆ. ಇನ್ನು 368ನೇ ವಿಧಿ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ. ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಆರ್ಟಿಕಲ್ಸ್ ನಾನು ನಿಮಗೆ ಇಲ್ಲಿ ಲಿಸ್ಟ್ ಮಾಡಿಕೊಟ್ಟಿದ್ದೀನಿ. ಇನ್ನೂ ಕೆಲವೊಂದು ಇದಕ್ಕೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು, ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ಕೆಲವೊಂದು ಅವಶ್ಯಕತೆ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ನಿಮ್ಮದೇ ಅದೊಂದು ಮೈಂಡ್ಸೆಟ್ ನೀವು ರೆಡಿ ಮಾಡ್ಕೊಳ್ಬೇಕು. ಏನು ಓದಬೇಕು, ಎಷ್ಟು ಓದಬೇಕು, ಅಥವಾ ಯಾವುದನ್ನು ನಾನು ಕವರ್ ಮಾಡ್ಕೊಳ್ಬೇಕು ಅನ್ನುವಂಥ ಮೈಂಡ್ಸೆಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಇದ್ರ ಜೊತೆಗೆ ಭಾಗಗಳು ಬಂದರೆ 25 ಭಾಗಗಳಿದ್ದಾವೆ. ಇಂಪಾರ್ಟೆಂಟ್ ಆಗಿರುವಂಥ ಭಾಗಗಳು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ಗೊತ್ತಿದೆ ನಿಮಗೆ, ಪೌರತ್ವಕ್ಕೆ ರಿಲೇಟೆಡಾಗಿ 2ನೇ ಭಾಗ ಇರೋದು. 3ನೇ ಭಾಗ ಆಲ್ರೆಡಿ ಕ್ವಶನ್ ಅದಕ್ಕೆ ರಿಲೇಟೆಡ್ ಆಗಿತ್ತು, ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿ. ಸಂವಿಧಾನದ 4ನೇ ಭಾಗ ರಾಜ್ಯನೀತಿ ನಿರ್ದೇಶಕ ತತ್ವಗಳಿಗೆ ರಿಲೇಟೆಡ್ ಆಗಿದೆ. 44ನೇ ಆರ್ಟಿಕಲ್, 51ನೇ ಆರ್ಟಿಕಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೆವಲ್ವ, ಆ 2 ಆರ್ಟಿಕಲ್ ಇದೇ ಭಾಗದಲ್ಲಿ ಬರೋದು. 4A ಭಾಗ ಮೂಲಭೂತ ಕರ್ತವ್ಯಗಳಿಗೆ ರಿಲೇಟೆಡ್ ಆಗಿದೆ. ಸಂವಿಧಾನದ 5ನೇ ಭಾಗ ಯೂನಿಯನ್ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿದೆ. ಭಾಗ 9 ಪಂಚಾಯಿತಿಗಳಿಗೆ ರಿಲೇಟೆಡ್ ಆಗಿದೆ. 9A ಭಾಗ ಮುನ್ಸಿಪಾಲಿಟಿಗೆ. 9B ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಆಗಿರೋದು ನಾವು ನೋಡ್ತೇವೆ. ಭಾಗ 15 ಚುನಾವಣೆಗಳಿಗೆ ರಿಲೇಟೆಡ್ ಆಗಿದೆ. ಇನ್ನು ಭಾಗ 18 ತುರ್ತು ಪರಿಸ್ಥಿತಿಯ ಉಪಬಂಧಗಳಿಗೆ ರಿಲೇಟೆಡ್ ಆಗಿದೆ. ನಾವೇನು 352, 356, 360 ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದೆವಲ್ವ, ಆ ಎಲ್ಲ ಆರ್ಟಿಕಲ್ಸ್ಗಳು ಭಾಗ 18ರಲ್ಲಿ ಬರೋದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಅನುಸೂಚಿಗಳ ಬಗ್ಗೆ ಕೂಡ ಸ್ವಲ್ಪ ಬೇಸಿಕ್ ಮಾಹಿತಿ ನಿಮಗೆ ಇರಲೇಬೇಕು. ಸ್ಪೆಷಲಿ ಸಂವಿಧಾನದ 7ನೇ ಅನುಸೂಚಿ ಏನಿದೆ ಅಲ್ವಾ, ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಇದು ಅಧಿಕಾರ ಹಂಚಿಕೆಗೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಸಂವಿಧಾನದ 8ನೇ ಅನುಸೂಚಿ ಭಾಷೆಗಳಿಗೆ ರಿಲೇಟೆಡ್ ಆಗಿದೆ. 8ನೇ ಅನುಸೂಚಿಯಲ್ಲಿ ಒಟ್ಟು 22 ಭಾಷೆಗಳಿರೋದು ನಾವು ನೋಡ್ತೇವೆ ಪ್ರೆಸೆಂಟಾಗಿ ಬಂದಾಗ. ಅದೇ ರೀತಿ 9, 10, 11, 12ನೇ ಅನುಸೂಚಿ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಈ ರೀತಿ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ಒಂದು ಸ್ವಲ್ಪ ಪಾಯಿಂಟ್ಸ್ ನೀವು ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡ್ರೆ ಬಹುತೇಕ ಅದರಲ್ಲಿಯೇ ಕ್ವಶನ್ಸ್ಗಳು ಬಂದಿರೋದು ಕಂಡುಬರುತ್ತೆ. ಇದಿಷ್ಟಕ್ಕೆ ಲಿಮಿಟ್ ಆಗಿಲ್ಲ ಆ್ಯಕ್ಚುಲಿ ಬಂದಾಗ. ನೆಕ್ಸ್ಟ್ ಬರುವಂಥ ಜನರಲ್ ಅವೇರ್ನೆಸ್ ಕ್ಲಾಸಲ್ಲಿ ಬಂದಾಗ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಮೂಲಕ ಈ ಕಂಟೆಂಟನ್ನು ಇನ್ನೂ ಸ್ವಲ್ಪ ನಾವು ಕವರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಅಂದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಏನು ಅರ್ಹತೆ ಇರಬೇಕು, ಅಥವಾ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಏನು ಅರ್ಹತೆ ಇರಬೇಕು, ಇಂಥ ಕ್ವಶನ್ಸ್ಗಳೆಲ್ಲ ಬಂದಿದ್ದಾವೆ. ಹಾಗಾಗಿ ಅಂಥ ಕ್ವಶನ್ಸ್ಗಳನ್ನು ಕೂಡ ಮುಂಬರುವಂಥ ಕ್ಲಾಸಲ್ಲಿ ಕವರ್ ಮಾಡುವಂಥ ಪ್ರಯತ್ನ ಮಾಡೋಣ. ಆದರೆ ನಿಮ್ಮದೇ ಆದ ಒಂದೊಂದು ಮೈಂಡ್ ಮ್ಯಾಪ್ ನೀವು ಮಾಡಿಕೊಂಡ್ರೆ ನೀವು ಬೇಗ ಸಕ್ಸಸ್ಸನ್ನು ಕಾಣ್ಬೋದು. ನೆಕ್ಸ್ಟ್ ಒಂದು ಬಂದಾಗ ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು. ಕೆಳಗಿನ ಯಾವ ನದಿಯು ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತದೆ ಅಂತ ಕಾವೇರಿ, ನರ್ಮದಾ, ತಾಪಿ ಮತ್ತು ಕೃಷ್ಣ ಅಂತ 4 ನದಿಗಳನ್ನು ಆಪ್ಷನ್ಸ್ ಹಾಕ್ಕೊಟ್ಟಿದ್ದಾರೆ. ಬಹುತೇಕ ಎಲ್ಲರೂ ಈ ಕ್ವಶನ್ಸ್ಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸ್ಬೋದು. ಬಹುತೇಕ ಇಲ್ಲಿ ಕೇಳಿರುವಂಥ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಬಹುತೇಕ ಕ್ವಶನ್ಸ್ 6 to 10 ಆರ್ 6 to PUC ಬುಕ್ಸಲ್ಲೇ ಇರೋದು ಕಂಡುಬರ್ತದೆ. ಮ್ಯಾಕ್ಸಿಮಮ್ ಅಲ್ಲಿಂದಲೇ ಕವರ್ ಮಾಡಿರೋದು ಕಂಡುಬರುತ್ತೆ. ಓಕೆ, ಮಹಾಬಲೇಶ್ವರದಲ್ಲಿ ಉಗಮ ಆಗುವಂಥ ನದಿ ನಮ್ಮ ರಾಜ್ಯದಲ್ಲಿ ಕೂಡ ಹರಿಯುತ್ತೆ. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ಈ ಕ್ವಶನ್ಗೆ ಎಕ್ಸಾಕ್ಟ್ ಆದಂಥ ಉತ್ತರ ಗುರುತಿಸ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣ ಅಂತ ನಾವು ಹೇಳ್ಬೋದು.
ಕಾವೇರಿ ಗೊತ್ತಿದೆ ನಿಮಗೆ, ನಮ್ಮ ರಾಜ್ಯದ ಜೀವನದಿ, ಅದು ಎಲ್ಲಿ ಉಗಮ ಆಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ನರ್ಮದಾ ತಾಪಿ ಕೂಡ ವೆಸ್ಟ್ ಫ್ಲೋದಲ್ಲಿ ಬಂದಾಗ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದಾಗ ಅತ್ಯಂತ ಪ್ರಮುಖ ನದಿಗಳಾಗಿದ್ದಾವೆ. ಆ ನದಿಗಳ ಬಗ್ಗೆ ಕೂಡ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಹಾಗಾಗಿ ಇಲ್ಲಿ ಆಪ್ಷನ್ಸಲ್ಲಿ ಬಂದಾಗ ಬಹಳ ಕನ್ಫ್ಯೂಸ್ ಆಗುವಂಥ ಆಪ್ಷನ್ಸ್ ಏನು ಕೊಟ್ಟಿಲ್ಲ. ಇಲ್ಲಿ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳನ್ನೇ ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿರೋದ್ರಿಂದ ನಿಮ್ಗೆ ಎಲ್ಲ ನದಿಗಳ ಬಗ್ಗೆ ಬೇಸಿಕ್ ಮಾಹಿತಿ ಇರಲೇಬೇಕು. ಫಸ್ಟ್ ಜಾಗ್ರಫಿಯಲ್ಲಿ ಬಂದಾಗ ಏನು ಮೈಂಡ್ ಮ್ಯಾಪ್ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ಭಾರತ ಪ್ರಮುಖ ನದಿಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಭಾರತ ಪ್ರಮುಖ ಜಲಪಾತಗಳ ಬಗ್ಗೆ, ಜಲಾಶಯಗಳಾಗಿರ್ಬೋದು, ಭಾರತ ಪ್ರಮುಖ ಪರ್ವತ ಶ್ರೇಣಿಗಳು ಅಥವಾ ಪರ್ವತ ಶಿಖರಗಳಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನಗಳು, ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬೋದು, ರಾಮ್ಸಾರ್ ಸೈಟ್ಸ್ ಆಗಿರ್ಬೋದು, ಅವುಗಳ ಬಗ್ಗೆ ಜಸ್ಟ್ ಮಾಹಿತಿ ಇದ್ದರೆ ಸಾಕು. ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಅಥವಾ ನದಿಗಳಂತ ಬಂದಾಗ ಅದ್ರ ಉಗಮ ತಾಣ ಯಾವುದು, ಅದು ಎಲ್ಲಿ ಹೋಗಿ ಯಾವ ಸಮುದ್ರ ಅಥವಾ ಜಲರಾಶಿಗೆ ಅದು ಸಂಗಮ ಆಗುತ್ತೆ, ನಿಯರ್ ಬೈ ಪ್ಲೇಸ್ ಯಾವುದಿದೆ, ಈ ರೀತಿ ಇನ್ಫಾರ್ಮೇಷನ್ ಬಹಳ ಜಿಯೋಗ್ರಫಿಯಿಂದ ನಿರೀಕ್ಷೆ ಮಾಡಿರೋದು ಕಂಡುಬರ್ತಾ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ಆನ್ಸರ್ ಅಂತ ಗೊತ್ತಾಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ನದಿಗಳು ಬಂದರೆ ನಾವು ಯಾವ ರೀತಿ ಕವರ್ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ಒಂದು ಇಂಡಿಯನ್ ಮ್ಯಾಪ್ ನಿಮ್ಮ ಹತ್ರ ಇರಲೇಬೇಕು, ನಿಮ್ಮ ಸ್ಟಡಿ ರೂಮಲ್ಲಿ ಪೇಸ್ಟ್ ಮಾಡ್ಕೊಂಡಿರಬೇಕು. ಒಂದೊಂದು ಚಾಪ್ಟರ್ಗೂ ಒಂದೊಂದು ಮ್ಯಾಪ್ ಇದ್ದರೆ ಬೆಟರ್. ಎಲ್ಲ ಇನ್ಫಾರ್ಮೇಷನ್ ಒಂದೇ ಮ್ಯಾಪಲ್ಲಿ ನಾವು ನೋಟ್ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನದಿಗಳಿಗೆ ರಿಲೇಟೆಡ್ ಒಂದು ಮ್ಯಾಪನ್ನು ನೀವು ಮಾಡ್ಕೊಂಡಿರಬೇಕು. ಯಾವ ಸ್ಟೇಟ್ಗಳ ಮೂಲಕ ನದಿ ಹರಿಯುತ್ತೆ, ಅದರ ಉಗಮ ತಾಣ ಯಾವುದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಯಾವುದಾದ್ರೂ ಜಲಾಶಯ ನಿರ್ಮಿಸಿದ್ರೆ ಆ ಜಲಾಶಯವನ್ನು ನೀವು ಅಲ್ಲೇ ಮ್ಯಾಪಲ್ಲಿ ನೀವು ಡ್ರಾ ಮಾಡ್ಕೊಳ್ಬೋದು. ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇತರೆ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ಅಲ್ಲೇ ನೀವು ನೋಟ್ ಮಾಡಿಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅದೇ ರೀತಿ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಂಟೆಂಟ್ಗೆ ರಿಲೇಟೆಡ್ ಮ್ಯಾಪ್ಸ್ಗಳಲ್ಲಿ ನೀವು ವಿಷಯವನ್ನು ಇಟ್ಕೊಳ್ಬೇಕು. ಕೀವರ್ಡ್ಸ್ ಮೂಲಕ ಪ್ರತಿದಿನ ಅಬ್ಸರ್ವ್ ಮಾಡೋದ್ರ ಮೂಲಕ ನೀವು ಕಲಿಬೋದು. ಯಾವುದೇ ಆ್ಯಂಗಲಲ್ಲಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲೊಂದು 2-3 ನದಿಗಳನ್ನ ನಾನು ಗುರುತಿಸಿದ್ದೀನಿ. ಉತ್ತರ ಭಾರತದ ಅತ್ಯಂತ ಪ್ರಮುಖ ನದಿಗಳು ಅಥವಾ ಹಿಮಾಲಯದ ಅತ್ಯಂತ ಪ್ರಮುಖ ನದಿಗಳಂತಾದರೂ ಗುರುತಿಸ್ಬೋದು. ಓಕೆ, ನಂಬರ್ 1 ಸಿಂಧು ನದಿಯನ್ನು ಹೈಲೈಟ್ ಮಾಡಿದ್ದೇವೆ. ಅಲ್ಲಿ ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ, 1 ನಂಬರ್ ಕೆಳಗಡೆ, ಅದು ಸಿಂಧು ನದಿಯ ಉಗಮ ತಾಣ. ಅಂದರೆ ಈ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಈ ನದಿ ಉಗಮ ಆಗುತ್ತೆ. ಅದು ಯಾವ ದೇಶಗಳ ಮೂಲಕ ಹಾದು ಹೋಗುತ್ತೆ ಅನ್ನೋದು ಕೂಡ ನೀವು ಗೆಸ್ ಮಾಡ್ಬೋದು. ಅಂತಿಮವಾಗಿ ಯಾವ ಜಲರಾಶಿಯನ್ನು ಸೇರುತ್ತೆ ಸಿಂಧು ನದಿ ಅಂತ ಕೂಡ ನೀವು ಹೇಳ್ಬೋದು. ಓಕೆ, ನಿಮಗೆ ಕೇಳುವಂಥ ಕ್ವಶನ್ಸ್ ಪ್ಯಾಟರ್ನ್ ನೋಡಿದ್ರೆ, ಈಗ ನಮ್ಮ ಹತ್ರ ಸರಿ ಸುಮಾರು ಮೋರ್ ದೆನ್ 50 ಕ್ವಶನ್ಸ್ ಪೇಪರ್ ಅವೈಲೇಬಲ್ ಇದ್ದಾವೆ ಮೇ ತಿಂಗಳ ಎಕ್ಸಾಮಲ್ಲಿ ಬಂದಾಗ. ಬಹುತೇಕ ಕ್ವಶನ್ಸ್ ಬಹಳ ಬೇಸಿಕ್ ಇದೆ. ಉಗಮ ತಾಣ ಆಗಿರ್ಬೋದು, ಅದರ ಪ್ರಮುಖ ಜಲಾಶಯಗಳಾಗಿರ್ಬೋದು, ಅಥವಾ ಏನಾದರೂ ಜಲಪಾತಗಳಿದ್ರೆ ಜಲಪಾತಗಳು, ಅತ್ಯಂತ ಪ್ರಮುಖ ಉಪನದಿಗಳಿದ್ರೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಹಾಗಾಗಿ ಇಂಥ ಇನ್ಫಾರ್ಮೇಷನ್ ಮ್ಯಾಪ್ಗಳಲ್ಲೇ ನಾವು ಕ್ಲಿಯರ್ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್ ಬ್ರಹ್ಮಪುತ್ರ ನದಿ ಇದೆ. ಇದು ಟಿಬೇಟಿನ ಚೇಮ್ ಎಂಗ್ಡಂಗ್ನಲ್ಲಿ ಉಗಮ ಆಗುತ್ತೆ. ಇದು ಮುಂದೆ ಈಶಾನ್ಯ ಭಾರತ ಏನಿದೆ ಅಲ್ವಾ, ಅರುಣಾಚಲ್ ಪ್ರದೇಶ, ಅಸ್ಸಾಂ ಮೂಲಕ ಅದು ಮುಂದೆ ಬಾಂಗ್ಲಾದೇಶ ಕೂಡ ಪ್ರವೇಶ ಮಾಡುತ್ತೆ. ಇದಕ್ಕೆ ಮುಂದೆ ಜಮುನಾ ಅಂತ ಕೂಡ ಕರೀತಾರೆ. ಥರ್ಡ್ ಒನ್ ಗಂಗಾ ನದಿ, ಅಲ್ಲಿ ಪಾಯಿಂಟ್ ಕೂಡ ಮಾಡಿದ್ದೇವೆ ರೆಡ್ ಡಾಟಿಂದ. ಇದು ಗಂಗೋತ್ರಿಯಲ್ಲಿ ಉಗಮ ಆಗುತ್ತೆ. ಗಂಗೋತ್ರಿ ಗ್ಲಾಸಿಯರ್, ಆ್ಯಕ್ಚುಲಿ ಗಂಗಾ 2 ಬ್ರಾಂಚ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಅದು ಭಾಗೀರಥಿ ಮತ್ತು ಅಲಕ್ನಂದ ಅಂತ. ಭಾಗೀರಥಿಯನ್ನೇ ಮೂಲ ಗಂಗಾ ಅಂತ ಪರಿಗಣಿಸೋದು. ಆ ಬೇಸ್ ಮೇಲೆ ಗಂಗೋತ್ರಿ, ಅಥವಾ ಕೆಲವೊಂದು ಕಡೆ ಇನ್ನೂ ಡೆಪ್ತ್ ಆಗೋದ್ರೆ ಗೋಮುಖ ಪ್ಲೇಸ್ ಕೂಡ ಗುರುತಿಸ್ತಾರೆ. ಆದರೆ ಗಂಗೋತ್ರಿ ಬಹುತೇಕ ಕಾಮನ್ ಎಕ್ಸಾಮಲ್ಲಿ ಬಂದಾಗ ಅದನ್ನೇ ನಾವು ಪರ್ಫೆಕ್ಟ್ ಆನ್ಸರ್ ಅಂತ ಗುರುತಿಸ್ಬೋದಾಗಿದೆ. ಫೋರ್ತ್ ಒನ್ ಸಟ್ಲೇಜ್ ರಿವರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ 4 ನಂಬರನ್ನು ನಾನು ಗುರುತಿಸಿಲ್ಲ. 1 ಮತ್ತು 3ರ ಮಧ್ಯದಲ್ಲಿ ಒಂದು ನದಿ ಫ್ಲೋ ಆಗೋದು ಕಾಣಿಸ್ತಾ ಇದೆ ನಮಗೆ. ಅಲ್ಲಿ ಉಗಮ ಆಗಿ ಟಿಬೇಟ್ ಏರಿಯಾದಿಂದ ಭಾರತಕ್ಕೆ ಪ್ರವೇಶ ಆಗ್ತಾ ಇದೆ. ಅದು ಸಟ್ಲೇಜ್ ನದಿ. ಸಟ್ಲೇಜ್ ನದಿ ಕೂಡ ಟಿಬೇಟಿನ ರಾಕಸ್ ಸರೋವರದ ಬಳಿ ಉಗಮ ಆಗೋದು ನಾವು ಕಾಣ್ತೇವೆ. ಓಕೆ, ಸಟ್ಲೇಜ್ ಬಹಳ ಇಂಪಾರ್ಟೆಂಟ್. ಇಂಡಸ್ಗೆ ಬಂದಾಗ 5 ಪ್ರಮುಖ ಉಪನದಿಗಳಂತ ಗುರುತಿಸ್ತೇವಲ್ವ, ಅದರಲ್ಲಿ ಸಟ್ಲೇಜ್ ಇಂಪಾರ್ಟೆಂಟ್. ಯಾಕಂದರೆ ಇದು ಭಾರತ ಹೊರಗಡೆ ಉಗಮ ಆಗುವಂತಹ ಅತ್ಯಂತ ಪ್ರಮುಖ, ಇಂಡಸ್ನ ಪ್ರಮುಖ ಉಪನದಿ ನಮ್ಮ ದೇಶದಲ್ಲಿ ಬಂದಾಗ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಾವು ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಬಂದಾಗ ಇಲ್ಲೂ ಕೂಡ ಅನೇಕ ಪ್ರಮುಖ ನದಿಗಳನ್ನ ನಾವು ಕಾಣ್ಬೋದು. ಬಹುತೇಕ ನದಿಗಳು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಉಗಮ ಆಗೋದು ಕಂಡು ಬರುತ್ತೆ. ವೆಸ್ಟರ್ನ್ ಘಾಟ್ಸ್ನಲ್ಲಿ ಉಗಮ ಆಗುವಂತೇನು ದೊಡ್ಡ ದೊಡ್ಡ ನದಿಗಳಿದ್ದಾವಲ್ವ, ಅವೆಲ್ಲವೂ ಕೂಡ ಬಂಗಾಳ ಕೊಲ್ಲಿಗೆ ಸೇರೋದನ್ನು ಸಹ ನಾವು ನೋಡ್ತೇವೆ. ಇನ್ನು ವೆಸ್ಟ್ ಫ್ಲೋ ಅಂತ ಬಂದಾಗ, ಎಸ್ಪೆಷಲಿ ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ, ನರ್ಮದಾ ತಪತಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬಂದಾಗ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಇಲ್ಲಿ ಬಂದಾಗ ವೆಸ್ಟರ್ನ್ ಘಾಟ್ಸ್ನಲ್ಲಿ ಉಗಮ ಆಗುವಂಥ ವೆಸ್ಟ್ ಫ್ಲೋ ರಿವರ್ಸು ಬಹಳ ಉದ್ದವಾಗಿ ಹರಿಯೋದಿಲ್ಲ. ಬಿಕಾಸ್ ಅರಬ್ಬಿ ಸಮುದ್ರ ನಿಯರ್ ಆಗಿರೋದ್ರಿಂದ ಬಹಳ ನಾವು ಉದ್ದವಾಗಿ ಹರಿಯೋದನ್ನು ನಾವು ಕಾಣೋದಿಲ್ಲ. ಓಕೆ, ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಆಗಿರೋದು ಅಥವಾ ದಕ್ಷಿಣ ಭಾರತ ಬಂದಾಗ MTS ಎಕ್ಸಾಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳ ಬಗ್ಗೆನೇ ಕ್ವಶನ್ ಕೇಳಿರೋದು ಕಂಡುಬರುತ್ತೆ. ಸ್ಪೆಷಲಿ ಗೋದಾವರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಈ ಕಡೆ ಮಹಾ ನದಿ ಆಗಿರ್ಬೋದು, ಇಂತಹ ಕೆಲವೊಂದು ನದಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು.
ಗೋದಾವರಿ ಆಲ್ರೆಡಿ ಗೊತ್ತು ನಿಮಗೆ, ಇದು ತ್ರಯಂಬಕೇಶ್ವರ್ನಲ್ಲಿ ಉಗಮ ಆಗುತ್ತೆ. ಅದು ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅನ್ನೋದು ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಆ ಮ್ಯಾಪ್ ಬೇಸ್ ಮೇಲೆ ನೀವು ನೆನ್ಪಿಟ್ಕೊಳ್ಬೋದು. ಇವೆಲ್ಲವೂ ಕೂಡ ಕಂಠಪಾಠ ಮಾಡೋಂಥ ಅವಶ್ಯಕತೆ ಇಲ್ಲ. ಪ್ಲೇಸ್ ನೇಮ್ ಅನಿವಾರ್ಯ, ನೆನಪಿದ್ರೆ ನೆನ್ಪಿಟ್ಕೊಳ್ಬೇಕು ಈಸಿಯಾಗಿ. ಸ್ವಲ್ಪ ಪ್ಲೇಸನ್ನು ಐಡೆಂಟಿಫೈ ಮಾಡೋದನ್ನು ನೋಟ್ ಮಾಡೋದ್ರ ಮೂಲಕ, ಇಲ್ಲ ಕೊನೆಗೆ ಬೈಪಾಠ ಮಾಡಲೇಬೇಕಾಗುತ್ತೆ ಅನಿವಾರ್ಯ. ಆದರೆ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಯಾವ ದಿಕ್ಕಿಗೆ ಹರಿಯುತ್ತೆ, ಯಾವ ಜಲರಾಶಿಗೆ ಹೋಗಿ ಸೇರುತ್ತೆ, ಇವೆಲ್ಲವೂ ಕೂಡ ಮ್ಯಾಪಲ್ಲೇ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ ಕ್ಲಿಯರ್ ಆಗಿ. ಅದರ ಜೊತೆಗೆ ಕೃಷ್ಣ ನಮ್ಮ ರಾಜ್ಯದಲ್ಲಿ ಬಂದಾಗಲೂ ಕೂಡ ಅತ್ಯಂತ ಪ್ರಮುಖ ನದಿಯಾಗಿದೆ. ಹಾಗಾಗಿ ಕೃಷ್ಣ ಬಗ್ಗೆ ನಮಗೆ ಗೊತ್ತಿರುತ್ತೆ ಬೇಸಿಕ್ಕಾಗಿ. ಅದ್ರ ಬಗ್ಗೆ ಅದು ಕೂಡ ದಕ್ಕನ್ ಪ್ರಸ್ಥಭೂಮಿ ಮೇಲೆ ಬಂದಾಗ ಅತ್ಯಂತ ಪ್ರಮುಖ ನದಿಗಳಲ್ಲಿ ಅದು ಕೂಡ ಗುರುತಿಸಲಾಗುತ್ತೆ. ಈ ನದಿ ಉಗಮ ಆಗೋದು ಮಹಾಬಲೇಶ್ವರದಲ್ಲಿ, ಅದನ್ನು ಕೂಡ ನೀವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಾವೇರಿ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ, ಗೊತ್ತದು ಕನ್ನಡದ ಜೀವನದಿ ಅಥವಾ ಕರ್ನಾಟಕದ ಜೀವನದಿ ಅಂತ ಗುರುತಿಸ್ತೇವೆ. ಕರ್ನಾಟಕ ಮತ್ತು ತಮಿಳುನಾಡು ಮೂಲಕ ಇದು ಕೂಡ ಬೇ ಆಫ್ ಬಂಗಾಳ್ಗೆ ಜಾಯ್ನ್ ಆಗುತ್ತೆ. ಇನ್ನು ಕೃಷ್ಣದ ಉಪನದಿಗಳಲ್ಲಿ ಬಂದಾಗ 2 ಉಪನದಿಗಳು ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. MTS ಎಕ್ಸಾಮಲ್ಲಿ ಬಂದಾಗ ನಿಮಗೆ ಭೀಮಾ ಬಗ್ಗೆ ಗೊತ್ತಿರಬೇಕು. ಭೀಮಾ ಕೂಡ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಉಗಮ ಆಗುತ್ತೆ. ಇದು ಮಹಾರಾಷ್ಟ್ರ ಮೂಲಕ ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ಕೃಷ್ಣದ ಮತ್ತೊಂದು ಪ್ರಮುಖ ಉಪನದಿ ಅಂತಂದರೆ ತುಂಗಭದ್ರಾ ನದಿಯನ್ನು ಗುರುತಿಸಲಾಗುತ್ತೆ. ಇದು ಕರ್ನಾಟಕದಲ್ಲಿ ಬಂದಾಗ ಇದು ಕೂಡ ಮೇಜರ್ ಆದಂಥ ಒಂದು ರಿವರ್ ಅಂತ ಗುರುತಿಸಲಾಗುತ್ತೆ. ಈ ರೀತಿ ದೇಶದಲ್ಲಿ ಬಂದಾಗ ಓವರಾಲ್ ಆಗಿ ಬಂದಾಗ ನಿಮಗೆ ಅತ್ಯಂತ ಪ್ರಮುಖ ನದಿಗಳ ಬಗ್ಗೆ ಮಾಹಿತಿ ಇರಬೇಕು. ನಾನಿಲ್ಲಿ ಎಲ್ಲ ನದಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ನೀವೇ ಈ ಬೇಸ್ ಮೇಲೆ ನೀವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಮ್ಯಾಪಲ್ಲಿ ನಿಮಗೆ ಇನ್ನೂ ನರ್ಮದಾ ಕಾಣಿಸ್ತಾ ಇದೆ, ತಾಪಿ ಕಾಣಿಸ್ತಾ ಇದೆ, ಅಂತ ಕೆಲವೊಂದು ನದಿಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು. ಈ ಬೇಸ್ ಮೇಲೆ ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ನೀವು ಮ್ಯಾಪಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಬಂದರೂ ಕೂಡ ನೀವು ಖಂಡಿತ ಆನ್ಸರ್ ಬರಿಬೋದು. ನದಿಗಳ ಉಗಮ ಯಾವ ಡೈರೆಕ್ಷನಲ್ಲಿ ಹರಿತಾವೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ಕೊಂಡೇವೆ. ಅದರ ಜೊತೆಗೆ ನಿಮಗೆ ನದಿಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ಜಲಾಶಯಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಮ್ಯಾಪಲ್ಲಿ ನೋಡಿದ್ರೆ ಆ ಜಲಾಶಯಗಳನ್ನು ಮಾತ್ರ ಪಾಯಿಂಟ್ಔಟ್ ಮಾಡಿದ್ದಾರೆ. ಆದರೆ ನೀವು ರಿವರ್ ಮ್ಯಾಪಲ್ಲೇ ಇವುಗಳನ್ನು ಗುರುತಿಸ್ಕೊಳ್ಳೋದು ಬೆಟರ್. ಒಂದು ನದಿ ಬಗ್ಗೆ ನೀವೇನಾದರೂ ಸ್ಟಡಿ ಮಾಡ್ತಾ ಇದ್ದೀರ ಅಂದರೆ ಆ ನದಿಗಿರುವಂಥ ಇಂಪಾರ್ಟೆಂಟ್ ಡ್ಯಾಮ್ಸ್ಗಳು ಯಾವುದನ್ನೋದು, ಆ ನದಿ ಹರಿಯುವಂಥ ಏರಿಯಾ ಏನು ನಾವು ಗುರುತಿಸ್ತೇವಲ್ವ, ಈ ಪ್ರೀವಿಯಸ್ಸಲ್ಲಿ ಬಂದಾಗ ರೆಡ್ ಲೈನನ್ನು ಗುರುತಿಸ್ತೇವೆ, ಇಲ್ಲಿ ಬ್ಲೂ ಲೈನನ್ನು ಗುರುತಿಸ್ತೇವಲ್ವ, ಅಲ್ಲಲ್ಲೇ ಒಂದು ಡಾಟ್ ಮಾಡ್ಕೊಂಡು ಅದ್ರ ಪ್ಲೇಸ್ ನೇಮ್ ಅಥವಾ ಡ್ಯಾಮ್ ನೇಮನ್ನು ನೀವು ಬರ್ಕೋಬೋದು. ಸ್ಪೆಷಲಿ ಚೀನಾಬ್ ನದಿಗೆ ರಿಲೇಟೆಡ್ ಆಗಿ ಸಲಾಲ್ ಡ್ಯಾಮ್ ಫೇಮಸ್ ಆಗಿದೆ. ಭಾಕ್ರಾ ಗೊತ್ತಿದೆ ನಿಮಗೆ, ಭಾಕ್ರಾ ನಂಗಲ್ ಅನ್ನೋದೊಂದು ಪ್ರಾಜೆಕ್ಟ್ ಇದೆ, ಅದು ಸಟ್ಲೇಜ್ ನದಿಗೆ ರಿಲೇಟೆಡ್ ಆಗಿ. ಭಾಕ್ರಾ ಮತ್ತು ನಂಗಲ್ ಅನ್ನುವಂಥ 2 ಬೇರೆ ಬೇರೆ ಸ್ಥಳಗಳಲ್ಲಿ ಡ್ಯಾಮ್ಗಳನ್ನು ಕೂಡ ನಿರ್ಮಿಸಿದ್ದೇವೆ. ಅದರಲ್ಲಿ ಭಾಕ್ರಾ ಡ್ಯಾಮ್ ಹೆಚ್ಚು ಫೇಮಸ್ ಆಗಿರೋದು. ನರ್ಮದಾ ನದಿಗೆ ಸಾಕಷ್ಟು ಜಲಾಶಯಗಳನ್ನು ನಿರ್ಮಿಸಿದ್ದೇವೆ. ಅದರಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಸರ್ದಾರ್ ಸರೋವರ, ಭಾಳ ಇಂಪಾರ್ಟೆಂಟು. ನರ್ಮದಾ ಬಚಾವೋ ಆಂದೋಲನ ಕೂಡ ಗೊತ್ತಿರಬೇಕು ನಿಮಗೆ. ಮೇಧಾ ಪಾಟ್ಕರ್ ಅದರಲ್ಲಿ ಬಂದಾಗ ಅತ್ಯಂತ ಪ್ರಮುಖ ವ್ಯಕ್ತಿ ಆಗಿದ್ದಾರೆ. ಅವ್ರ ಬಗ್ಗೆ ಕೂಡ ಕ್ವಶನ್ಸ್ ಬಂದಿದೆ ಮತ್ತು ಕೇಳ್ತಾನೂ ಇರ್ತಾರೆ. ಹಾಗಾಗಿ ನದಿಗಳಿಗೆ ರಿಲೇಟೆಡ್ ಏನಿದೆ ಎಲ್ಲ 1 or 2 ಮ್ಯಾಪಲ್ಲಿ ನೀವು ಕ್ಲಿಯರಾಗಿ ಇದು ಮಾಡ್ಕೊಳ್ಬೇಕು. ಹಿರಾಕುಡ್ಗೆ ರಿಲೇಟೆಡ್ ಆಗಿ, ಮಹಾನದಿಗೆ ರಿಲೇಟೆಡ್ ಆಗಿ ಡ್ಯಾಮ್ ಕಟ್ಟಿರೋದು ಕಂಡುಬರುತ್ತೆ. ನಾಗಾರ್ಜುನ ಸಾಗರ್ ಆಗಿರ್ಬೋದು, TB ಡ್ಯಾಮ್ ಆಗಿರ್ಬೋದು. ಈ ರೀತಿ ಪ್ರಮುಖ ನದಿಗಳು, ಅವುಗಳಿಗಿರುವಂಥ ಡ್ಯಾಮ್ಗಳು, ಅವೇನಾದರೂ ಜಲಾಶಯ ನಿರ್ಮಾಣ ಮಾಡಿದ್ರೆ ಜಲಪಾತಗಳು ನಿರ್ಮಾಣ ಮಾಡಿದರೆ ಜಲಪಾತಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಒಂದು ಸೈನ್ಸ್ ಕ್ವಶನ್ ಬಂದರೆ ಬಹಳ ಸಿಂಪಲ್ ಕ್ವಶನ್ ಇದೆ. ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಹಾಲು, ಸೇಬು, ನಿಂಬೆ ಮತ್ತು ಧಾನ್ಯಗಳಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿಟಮಿನ್ ಸಿ ಬಹಳ ಇಂಪಾರ್ಟೆಂಟಾಗಿ ಕೇಳುವಂಥ ಕ್ವಶನ್ಸ್ಗಳಲ್ಲಿ ಒಂದಾಗಿದೆ ಮತ್ತು ಭಾಳ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಬೋದು. ಯಾವುದು ಹುಳಿ ರುಚಿ ಇರುತ್ತಲ್ವ, ಹುಳಿಯಾಗಿರುತ್ತಲ್ವ, ಹಣ್ಣಾಗಿರ್ಬೋದು ಅಥವಾ ಯಾವುದೋ ತರಕಾರಿ ಆಗಿರ್ಬೋದು, ಅಂತಹ ಹುಳಿಯಾಗಿರುವಂಥ ಹಣ್ಣು ತರಕಾರಿಗಳಲ್ಲಿ ನಾವು ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿರೋದು ನಾವು ಕಾಣ್ತೇವೆ. ಹಾಗಾಗಿ ಆ ಬೇಸ್ ಮೇಲೆ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಎಲ್ಲ ಇನ್ಫಾರ್ಮೇಷನ್ 4th 5th ಸ್ಟ್ಯಾಂಡರ್ಡ್ ಕ್ಲಾಸಲ್ಲೇ ನಮಗೆ ಸಿಕ್ಬಿಡುತ್ತೆ. ಏನು ಎನ್ವೈರ್ಮೆಂಟ್ ಸೈನ್ಸ್ ಅಥವಾ 6th ನಾವೇನು ಸೈನ್ಸ್ ಅಂತೇನು ಓದ್ತೇವಲ್ವ, ಅದೇ ಬುಕ್ಸಲ್ಲಿ ಇನ್ಫಾರ್ಮೇಷನ್ ಇರೋದು ಕಂಡುಬರ್ತಾ ಇದೆ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವು ಈಸಿಯಾಗಿ ಗುರುತಿಸ್ಬೋದು. ನಿಂಬೆಯಲ್ಲಿ ಸಿ ವಿಟಮಿನ್ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ ಅಂತ. ಓಕೆ, ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು ವಿಟಮಿನ್ ಎ ಯಾವುದರಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತೆ, ಮತ್ತು ವಿಟಮಿನ್ ಬಿ ಯಾವುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಸಿ ಮತ್ತು ಡಿ ಯಾವುದರಲ್ಲಿರುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ಓದಬೇಕು ಅಂತೇನು ಲಿಮಿಟ್ ಇಲ್ಲ, ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕು ನಿಮಗೆ. ವಿಟಮಿನ್ ಎ ಬಂದರೆ ಕ್ಯಾರೆಟ್ ಆಗಿರ್ಬೋದು, ಮೀನ್ ಆಗಿರ್ಬೋದು, ಓಕೆ ಇಂಥದ್ರಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿಟಮಿನ್ ಬಿಗೆ ರಿಲೇಟೆಡ್ ಕೂಡ ಕೆಲವೊಂದು ಚಿತ್ರಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ಎಲ್ಲವೂ ನೆನ್ಪಿಟ್ಕೊಳ್ಬೇಕಂತೇನಿಲ್ಲ, ಅತ್ಯಂತ ಪ್ರಮುಖವಾಗಿ ಯಾವುದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಬಿ ಯಾವುದರಲ್ಲಿದೆ, ವಿಟಮಿನ್ ಸಿ ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್. ಹುಳಿ ರುಚಿ ಇರುವಂತಹ ತರಕಾರಿ ಅಥವಾ ಹಣ್ಣುಗಳಂತ ಹೇಳಿದೆ ನಾನು. ಕಿವಿ ಹಣ್ಣಾಗಿರ್ಬೋದು ಅಥವಾ ನಿಮಗೆ ಗೋವಾ ಹಣ್ಣಾಗಿರ್ಬೋದು,
ಟೊಮ್ಯಾಟೊ ಆಗಿರ್ಬೋದು ಅಥವಾ ಸ್ಟ್ರಾಬೆರಿ ಆಗಿರ್ಬೋದು, ಯಾವುದು ಹುಳಿ ರುಚಿ ಇರುತ್ತಲ್ವ ಅಂತಹ ಹಣ್ಣು ತರಕಾರಿಗಳಲ್ಲಿ ಇದು ಅತ್ಯಧಿಕ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಇವನ್ ಆರೆಂಜ್ ಆಗಿರ್ಬೋದು. ಅವನ್ನು ವಿಟಮಿನ್ ಡಿಗೆ ರಿಲೇಟೆಡಾಗಿ ಹೆಚ್ಚು ಕ್ವಶನ್ ಬರೋದು ಸೂರ್ಯನ ಕಿರಣಗಳಲ್ಲಿ ಅಂತ. ಏನು ಬೆಳಗಿನ ಜಾವ ಏನು ಸೂರ್ಯನ ಕಿರಣಗಳು ಬರ್ತಾವಲ್ವ ಅಥವಾ ಎಳೆ ಬಿಸಿಲು ಅಂತೇನು ಹೇಳ್ತೇವಲ್ವ, ಅದರಲ್ಲಿ ವಿಟಮಿನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಇದಕ್ಕೆ ರಿಲೇಟೆಡಾಗಿ ಇದಿಷ್ಟೇ ಇನ್ಫಾರ್ಮೇಷನಲ್ಲಿ ಕ್ವಶನ್ಸ್ ಬಂದಿರೋದನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಟಮಿನ್ಗಳನ್ನು ಕೂಡ ನೀವು ಗುರುತಿಸ್ಕೋಬೇಕು. ABCD ಅನ್ನೋದು ಬಹಳ ಮೇಜರ್ ಆಗಿರೋದು. ಇದರ ಜೊತೆ ಇನ್ನೂ ಕೆಲವೊಂದು ವಿಟಮಿನ್ಗಳನ್ನು ಕೂಡ ಗುರುತಿಸ್ತೇವೆ. ಯಾವುದರಲ್ಲಿ ಇದೆ ಅನ್ನೋದು ಗೊತ್ತಿರಬೇಕು. ಅದರ ಜೊತೆಗೆ ಇನ್ನೊಂದು ಆ್ಯಂಗಲಲ್ಲಿ ಸ್ಟಡಿ ಮಾಡ್ಕೊಳ್ಬೇಕು. ವಿಟಮಿನ್ಗಳ ಕೊರತೆಯಿಂದ ಯಾವ ಕಾಯಿಲೆಗಳು ಬರ್ತವೆ, ಅದರ ಮೇಜರ್ ಲಕ್ಷಣಗಳು ಏನಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ನಾನಿಲ್ಲಿ ವಿಟಮಿನ್ ABCD ಮಾತ್ರ ಗುರುತಿಸಿರೋದು. ಅದ್ರ ಜೊತೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು ಅನ್ನೋಂಥ ಒಂದು ಕಾಯಿಲೆ ಬರುತ್ತೆ. ವಿಟಮಿನ್ ಬಿ ಇಂದ ಆಲ್ರೆಡಿ ಗೊತ್ತಿದೆ ಬೇರೆ. ಸಿ ಇಂದ ಸ್ಕರ್ವಿ ಬರುತ್ತೆ. ಡಿ ಇಂದ ರಿಕೆಟ್ಸ್ ಅನ್ನೋದು. ಅದರ ಲಕ್ಷಣಗಳು ಕೂಡ ನೀವು ಪಕ್ಕದ ಟೇಬಲಲ್ಲಿ ನೋಡ್ಬೋದಾಗಿದೆ. ಅಂದರೆ ನಾನಿಲ್ಲಿ ನಾನು ಹೇಳಿದಷ್ಟೇ ಓದಬೇಕಾ ಅಂತಂದರೆ ಖಂಡಿತ ನಾನು ಹೇಳಿದಷ್ಟೇ ಓದಬೇಕಾಗಿಲ್ಲ. ನಾನು ಹೇಳಿರೋದು ಎಲ್ಲನೂ ಓದಬೇಕಂತೇನಿಲ್ಲ. ನೀವು ಯಾವ ಲೆವೆಲಲ್ಲಿ ಇದ್ದೀರ ಅನ್ನೋದು ಫಸ್ಟ್ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ನಾನಿನ್ನು ಏನು ಓದಬೇಕು, ಏನು ಕವರ್ ಮಾಡ್ಕೊಳ್ಬೇಕು, ಮತ್ತು ಬೇರೆ ಆ್ಯಂಗಲಲ್ಲಿ ನೀವೇ ವಿಚಾರ ಮಾಡಿ ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಅಂದರೆ ABCD ಅಷ್ಟೇ ಓದ್ಕೊಳ್ಬೇಕಾ ವಿಟಮಿನ್ ಅಂದರೆ ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ಮೀರು ಕೆಲವೊಂದು ವಿಟಮಿನ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಮತ್ತು ಇನ್ನು ಬೇರೆ ಆಹಾರಕ್ಕೆ ರಿಲೇಟೆಡ್, ಸಮತೋಲನ ಆಹಾರಕ್ಕೆ ರಿಲೇಟೆಡ್ ಆಗಿ ಬಂದಾಗ ಖನಿಜಗಳು ಮತ್ತು ಬೇರೆ ಲಿಪಿಡ್ಗಳೇನಿದ್ದಾವಲ್ವ ಅವುಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಯಾವುದ್ರಲ್ಲಿರುತ್ತೆ, ಅವುಗಳ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ ಅನ್ನೋಂಥ ಬಹಳ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅನದರ್ ಒನ್ ಸೈನ್ಸ್ ಕ್ವಶನ್. ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಸೆಲ್ಸಿಯಸ್ನಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಅಷ್ಟೇ 5ನೇ 6ನೇ 7ನೇ ಕ್ಲಾಸ್ ಬುಕ್ಸಲ್ಲೇ ನಿಮಗೆ ಸಿಗುತ್ತೆ. 17 ಡಿಗ್ರಿ ಸೆಲ್ಸಿಯಸ್, 27 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್ ಮತ್ತು 47 ಡಿಗ್ರಿ ಸೆಲ್ಸಿಯಸ್ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟಿರಬೇಕು ಸೆಲ್ಸಿಯಸ್ನಲ್ಲಿ ಅಂತ. ಓಕೆ, ಈ ಕ್ವಶನ್ಗೆ ಬಹುತೇಕ ಜನರಿಗೆ ಉತ್ತರ ಗೊತ್ತಿರುತ್ತೆ, 37 ಡಿಗ್ರಿ ಸೆಲ್ಸಿಯಸ್. ಆ್ಯಕ್ಚುಲಿ ಇದು ಸೈನ್ಸ್ ಅನ್ನೋದಕ್ಕಿಂತ ಇದು ಅಪ್ಲೈಡ್ ಸೈನ್ಸ್ ಅಂದರೆ ಅಥವಾ ಡೈಲಿ ಸೈನ್ಸ್ ಅಂತ ಹೇಳೋದು. ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಒಂದು ಸೈನ್ಸ್ ಇದೆ. ನಮಗೆ ಆರಾಮಿಲ್ಲ, ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತೇವೆ. ಡಾಕ್ಟ್ರು ಫಸ್ಟ್ ಚೆಕ್ ಮಾಡೋದೇನು, ಎಷ್ಟಿದೆ ಜ್ವರದ ಪ್ರಮಾಣ ಅನ್ನೋದೇ ಫಸ್ಟ್ ಚೆಕ್ ಮಾಡ್ತಾರೆ. ಆವಾಗ ಎಷ್ಟಿರಬೇಕು, 37 ಡಿಗ್ರಿ ಇದ್ದರೆ ನಮಗೆ ಜ್ವರ ಇಲ್ಲ ಅಂತ ಅರ್ಥ. 37 ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ನಮಗೆ ಜ್ವರ ಇದೆ ಅಂತ ಅರ್ಥ. ಹಾಗಾಗಿ ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಅಳತೆ ಮಾನಗಳನ್ನು ಸ್ವಲ್ಪ ಬೇರೆ ಇದೆ. ಇಲ್ಲಿ ಬೇರೆ ಸ್ಕೇಲ್ ಕೂಡ ಬಳಸ್ತಾರೆ. ಕೆಲವೊಬ್ಬರು ಸೆಲ್ಸಿಯಸ್ ಬಳಸ್ತಾರೆ, ಕೆಲವೊಂದು ಕಡೆ ಫ್ಯಾರನೀಟ್ ಕೂಡ ಬಳಸ್ತಾರೆ, ಇನ್ನೂ ಕೆಲವೊಂದು ಕಡೆ ಕೆಲ್ವಿನ್ ಕೂಡ ಬಳಕೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಇದಿಷ್ಟಕ್ಕೆ ಲಿಮಿಟ್ ಆಗಬಾರ್ದು. ಇಂಥ ಕ್ವಶನ್ MTS ಅಲ್ಲಿ ಬಂದಿದೆ. ಇದು ಬಂದಿರುವಂಥ ಕ್ವಶನ್ನೇ ಆದರೂ ಕೂಡ ಇದೇ ಕ್ವಶನ್ ಮತ್ತೆ ನೆಕ್ಸ್ಟ್ ಜೂನಲ್ಲಿ ಕೇಳ್ತಾರಂತ ಹೇಳೋ ಹಾಗಿಲ್ಲ. ನಾವು ಇದನ್ನು ಬೇಸಾಗಿ ಇಟ್ಕೊಂಡು ಇನ್ನೂ ಬೇರೆ ಆ್ಯಂಗಲಲ್ಲಿ ಏನು ಕೇಳ್ಬೋದು ಅನ್ನೋದು ಮಾಹಿತಿ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಟೆಂಪ್ರೇಚರ್ ಸ್ಕೇಲ್ ಬಗ್ಗೆ ಮಾಹಿತಿ ಇರಬೇಕು. ಫಸ್ಟ್ ಆಫ್ ಆಲ್ ಇದು ಸೆಲ್ಸಿಯಸ್ ಸ್ಕೇಲ್. ಓಕೆ, ಅಂದರೆ ಯಾರಾದರೂ ಡಾಕ್ಟರ್ ಸೆಲ್ಸಿಯಸ್ನಲ್ಲಿ ನಮ್ಮ ಟೆಂಪ್ರೇಚರನ್ನು ಗುರುತು ಮಾಡ್ಕೊಳ್ಬೇಕಾದ್ರೆ ಇಂಥ ಒಂದು ಥರ್ಮಾಮೀಟ್ರನ್ನು ಬಳಸ್ತಾ ಹೋಗ್ತಾರೆ ಅವರು. ಸೆಲ್ಸಿಯಸ್ ಸ್ಕೇಲಲ್ಲಿ ಏನಿದೆ ಅಂದರೆ ಎಲ್ಲಕ್ಕಿಂತ ಕಡಿಮೆ ಪಾಯಿಂಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ, 0ದಿಂದ ಸ್ಟಾರ್ಟ್ ಆಗೋದು. ಓಕೆ, ಐಸ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಅಂದರೆ ನೀರು ಮಂಜುಗಡ್ಡೆ ಆಗೋದು, ನೀರು ಘನೀಕರಿಸುವಂಥ ಬಿಂದು ಅಂತ ಹೇಳೋದು. ಎಲ್ಲಕ್ಕಿಂತ ಹೈಯೆಸ್ಟ್ ಅಂದರೆ ನೀರಿನ ಕುದಿಯುವ ಬಿಂದು ಅಂತ ಹೇಳೋದು. ಸ್ಟೀಮ್ ಪಾಯಿಂಟ್ ಅಂದರೆ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಅಂದರೆ ಸೆಲ್ಸಿಯಸ್ ಸ್ಕೇಲಲ್ಲಿ ಒಟ್ಟು 100 ಭಾಗಗಳಿರೋದು ಕಂಡು ಬರ್ತಾ ಇದೆ, 0ದಿಂದ 100ವರೆಗೂ. ಆ ಸ್ಕೇಲಲ್ಲಿ ಒಟ್ಟು 100 ಸಮ ಭಾಗಗಳಾಗಿ ಗುರುತಿಸಲಾಗುತ್ತೆ. ಇದು ಒಂದು ಸ್ಕೇಲು. ಇನ್ನೊಂದು ಸ್ಕೇಲು ಫ್ಯಾರನ್ಹೀಟ್ ಸ್ಕೇಲ್ ಅಂತ ಗುರುತಿಸೋದು. ಇದು 32 ಡಿಗ್ರಿ ಎಫ್ನಿಂದ ಸ್ಟಾರ್ಟ್ ಆಗುತ್ತೆ, 212 ಡಿಗ್ರಿ ಎಫ್ಗೆ ಎಂಡ್ ಆಗೋದು. ಅಂದರೆ ಫ್ಯಾರನ್ಹೀಟಲ್ಲಿ ನೀರು ಮಂಜುಗಡ್ಡೆ ಆಗುವಂತಹ ಟೆಂಪ್ರೇಚರ್ ಎಷ್ಟು ಅಂತ ಕೇಳಿದ್ರೆ 32 ಡಿಗ್ರಿ ಎಫ್ ಅಂತ ಹೇಳಬೇಕು. ಎಫ್ ಅಂದರೆ ಫ್ಯಾರನ್ಹೀಟ್ ಅಷ್ಟೇ ಸಿಂಪಲ್ ಆಗಿ. ಸೆಲ್ಸಿಯಸಲ್ಲಿ ಬಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಇದ್ದೇವೆ. ಫ್ಯಾರನ್ಹೀಟಲ್ಲಿ ಬಂದರೆ 32 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೇವೆ. ನೀರಿನ ಕುದಿಯುವ ಬಿಂದು ಎಷ್ಟಾಗಿರುತ್ತೆ ಅಂದರೆ ಇಲ್ಲಿ 212 ಡಿಗ್ರಿ ಎಫ್ ಆಗಿರುತ್ತೆ. 32ರಿಂದ 212ವರೆಗೂ 180 ಭಾಗ ಈಕ್ವಲ್ ಭಾಗಗಳಾಗಿ ಆ ಸ್ಕೇಲಲ್ಲಿ ನಾವು ಗುರುತಿಸ್ಕೊಂಡಿರ್ತೇವೆ. ಇದರ ಜೊತೆಗೆ ಇನ್ನೊಂದು ಸ್ಕೇಲ್ ಅಂದರೆ ಕೆಲ್ವಿನ್ ಸ್ಕೇಲ್ ಅಂತ. ಕೆಲ್ವಿನ್ ಸ್ಕೇಲು 273 ಡಿಗ್ರಿ ಕೆದಿಂದ ಸ್ಟಾರ್ಟ್ ಆಗುತ್ತೆ. ಕೆ ಅಂದರೆ ಕೆಲ್ವಿನಿಂದ ಸ್ಟಾರ್ಟ್ ಆಗುತ್ತೆ, 373ಕ್ಕೆ ಎಂಡ್ ಆಗೋದು. ಓಕೆ, ಈ ಸ್ಕೇಲಲ್ಲಿ ನೀರು ಮಂಜುಗಡ್ಡೆ ಆಗುವಂತಹ ಟೆಂಪ್ರೇಚರ್ ಯಾವುದಂತ ಕೇಳಿದ್ರೆ 273 ಕೆಲ್ವಿನ್ ಅಂತಲೇ ಹೇಳೋದು. ನೀರಿನ ಕುದಿಯುವ ಬಿಂದು 373 ಕೆಲ್ವಿನ್ ಆಗಿರುತ್ತೆ. ಇಲ್ಲಿ 3 ಸ್ಕೇಲ್ ಕಾಣಿಸ್ತಾ ಇದ್ದಾವೆ ನಿಮಗೆ. ಸೆಲ್ಸಿಯಸ್ ಮತ್ತು ಕೆಲ್ವಿನ್ ಇವೆರಡು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಈಸಿಯಾಗಿ ಕೆಲವೊಂದು ಅಂಕಿಅಂಶಗಳು ಬಹಳ ಮ್ಯಾಚ್ ಆಗ್ತಾ ಇದ್ದಾವೆ. ಅಂದರೆ ಕೆಲ್ವಿನ್ ಸೆಲ್ಸಿಯಸ್ಗಿಂತಲೂ 273 ಡಿಗ್ರಿ ಹೆಚ್ಚಿರೋದು ಕಂಡುಬರ್ತಾ ಇದೆ. ಓಕೆ, ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. MTS ಅಲ್ಲೇ ಕ್ವಶನ್ ಕೇಳ್ಬೋದು, ಕೆಲ್ವಿನ್ನಲ್ಲಿ ನೀರಿನ ಕುದಿಯೋ ಬಿಂದು ಎಷ್ಟಿರುತ್ತೆ ಅಂತ.
ಸೆಲ್ಸಿಯಸ್ ಗೊತ್ತಿದ್ರೆ ಸಾಕು, ನೀವು ಕೆಲ್ವಿನಲ್ಲೂ ಹೇಳ್ಬೋದು. ಸೆಲ್ಸಿಯಸ್ನಲ್ಲಿ 100 ಡಿಗ್ರಿ ಇದೆ ನೀರಿನ ಕುದಿಯುವ ಬಿಂದು, ಅದು ಕೆಲ್ವಿನಲ್ಲಿ ಏನಾಗಿರುತ್ತೆ 273 ಡಿಗ್ರಿ ಹೆಚ್ಚಾಗಿರುತ್ತೆ ಅಂತ. ಈ ರೀತಿ ಕೆಲವೊಂದನ್ನು ನೀವು ಸ್ವಲ್ಪ ಏನಾದರೂ ಕ್ರಿಯೇಟಿವಿಟಿಯಿಂದ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಬೋದು, ಅಥವಾ ಆರಾಮಾಗಿ ಈಸಿಯಾಗಿ ಇಮೇಜ್ಗಳನ್ನ ನೋಡೋದ್ರ ಮೂಲಕ ಅಥವಾ ಒಂದು ಇಮೇಜನ್ನು ಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ನೀವು ನೆನ್ಪಿಟ್ಕೊಳ್ಬೋದು. ಈಗ ಕೆಲವೊಂದು ಟೆಂಪ್ರೇಚರ್ಗಳು ನಮಗೆ ಗೊತ್ತಿರಬೇಕು. ಸ್ಪೆಷಲಿ ಮಾನವನ ದೇಹದ ಉಷ್ಣತೆ ಕೇಳ್ತಾ ಇರ್ತಾರೆ, ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ ಎಷ್ಟಿರಬೇಕು ಅಂತ. ಸೆಲ್ಸಿಯಸ್ಸಲ್ಲಿ ಕೇಳಿದ್ದಾರೆ, ಆಲ್ರೆಡಿ ಗೊತ್ತಿದೆ 37 ಡಿಗ್ರಿ ಸೆಲ್ಸಿಯಸ್ ಅಂತ. ಅದನ್ನೇ ಫ್ಯಾರನ್ ಹೀಟಲ್ಲಿ ಕೇಳ್ಬೋದು ಅಥವಾ ಕೆಲ್ವಿನಲ್ಲೂ ಕೇಳ್ಬೋದು ನಿಮಗೆ. ಓಕೆ, ನಿಮಗಿಲ್ಲಿ ಟೇಬಲ್ ಕಾಣಿಸ್ತಾ ಇದೆ. ಅಲ್ಲೇನು ಕೇಳ್ತಾರೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತಿದೆ. ನೀರಿನ ಕುದಿಯುವ ಬಿಂದು ಸೆಲ್ಸಿಯಸ್ನಲ್ಲಿ ಟಾಪ್ ಮೋಸ್ಟ್ ಪಾಯಿಂಟ್ ಯಾವುದಿರುತ್ತೋ ಅದು 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ ಹೀಟಲ್ಲಿ 212 ಇದೆ, ಅದು ಆಲ್ರೆಡಿ ಸ್ಕೇಲ್ ನೋಡಿದ್ರೆ ಗೊತ್ತಾಗಿತ್ತು. ಕೆಲ್ವಿನಲ್ಲಿ 373 ಅಂತ ಗುರುತಿಸೋದು, ಅಥವಾ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 373.15 ಇದೆ, ಆದರೆ ಬಹುತೇಕ 373 ಅಂತಲೇ ಜನರಲ್ ಆಗಿ ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮಲ್ಲಿ. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ ನೀರು ಘನೀಕರಿಸೋದು, ಮಂಜುಗಡ್ಡೆ ಆಗೋದು ಎಲ್ಲಕ್ಕಿಂತ ಲೋವೆಸ್ಟ್ ಪಾಯಿಂಟ್ ಪ್ರತಿ ಸ್ಕೇಲಲ್ಲೂ ಬಂದಾಗ. ಪ್ರತಿ ಸ್ಕೇಲಲ್ಲೂ ಅಂದರೆ ಸೆಲ್ಸಿಯಸ್ಸಲ್ಲಿ 0 ಡಿಗ್ರಿ ಇದೆ, ಫ್ಯಾರನ್ ಹೀಟಲ್ಲಿ 32 ಡಿಗ್ರಿ ಎಫ್ ಇದೆ, ಕೆಲ್ವಿನಲ್ಲಿ 273 ಇದೆ. ಸೇಮ್ ಅವೇ ಪಾಯಿಂಟ್ಸ್ ಇಲ್ಲಿ ರಿಪೀಟ್ ಆಗುತ್ತೆ. ಒಂದು ಹೊಸ ಪಾಯಿಂಟ್ ಕಾಣಿಸ್ತಾ ಇದೆ ಇಲ್ಲಿ, ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟಿರಬೇಕಂತ. ಸೆಲ್ಸಿಯಸ್ಸಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ 30 ಡಿಗ್ರಿ ಸೆಲ್ಸಿಯಸ್ ಇರಬೇಕಂತ. ಫ್ಯಾರನ್ ಹೀಟಲ್ಲಿ 98.6 ಡಿಗ್ರಿ ಇರುತ್ತೆ ಅದು. ಮತ್ತು ಅದು ಕೆಲ್ವಿನಲ್ಲಿ ಬಂದಾಗ ಕೆಲ್ವಿನ್ ಈಸಿ ಇರುತ್ತೆ, ಪ್ಲಸ್ ನಾವು ಎಷ್ಟು ಮಾಡಬೇಕು 273 ಮಾಡಿದರೆ ಸಾಕು, ಅದು ಸಿಗುತ್ತೆ ನಮಗೆ. ಹಾಗಾಗಿ ಈ ಟೇಬಲ್ ಮೇಲೆ ಬಹುತೇಕ ಕ್ವಶನ್ಸ್ಗಳು ಬರುವಂಥ ಪಾಸಿಬಿಲಿಟಿ ಬಹಳ ಇದೆ MTS ಅಲ್ಲಿ ಬಂದಾಗ. ಅಥವಾ ನೀವು ಈ ಟೇಬಲನ್ನು ನೋಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಇದನ್ನು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಇಲ್ಲೇ ನೀವು ಡ್ರಾ ಮಾಡ್ಕೊಳ್ಬೋದು. 37 ಅನ್ನೋ ಪಾಯಿಂಟನ್ನು ನಾವು ಡ್ರಾ ಮಾಡ್ಕೊಳ್ಬೋದು. 98.6 ಫ್ಯಾರನ್ ಹೀಟ್ ಏನಿದೆ ಅಲ್ವಾ, ಅದು ಕೂಡ ನೀವು ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಬೋದು. ಮತ್ತು ಅದರ ಜೊತೆ ಕೆಲ್ವಿನಲ್ಲಿ ಬಂದಾಗ 310 ಏನಿದೆ ಅಲ್ವಾ, ಅದು ಕೂಡ ನೀವೊಂದು ಪಾಯಿಂಟ್ ಆಗಿ ನೋಟ್ ಮಾಡ್ಕೊಬೋದು. ಈ ರೀತಿ ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಅದರ ಸುತ್ತಮುತ್ತ ಸ್ಟಡಿ ಮಾಡಿದ್ರೆ ಸಾಕು, MTS ಅಲ್ಲಿ ಬಹುತೇಕ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಬಂದಿರೋದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಅಗೇನ್ ಮತ್ತೆ ಅಪ್ಲೈಡ್ ಸೈನ್ಸು ಅಥವಾ ಡೈಲಿ ಸೈನ್ಸಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ಮೂತ್ರಪಿಂಡಗಳ ಶೋಧನಾ ಘಟಕಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಕ್ವಶನ್. ಅದಕ್ಕೆ ರಿಲೇಟೆಡ್ ಆಗಿ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಬಹುತೇಕ ಎಲ್ಲರಿಗೂ ಕಿಡ್ನೀಸ್ಗೆ ರಿಲೇಟೆಡ್ ಆಗಿ ಮಾಹಿತಿ ಇರುತ್ತೆ. ಇದು ಇತ್ತೀಚಿನ ದಿನದಲ್ಲಿ ಬಂದಾಗ ಸ್ಪೆಷಲಿ ಜೀವಶಾಸ್ತ್ರದಲ್ಲಿ ಬಂದಾಗ MTS ಅಲ್ಲಿ 1 or 2 ಕ್ವಶನ್ ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಅತ್ಯಂತ ದೇಹದ ಪ್ರಮುಖ ಅಂಗಗಳ ಬಗ್ಗೆ ಅಂದರೆ ಮೆದುಳು, ಹೃದಯ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಶ್ವಾಸಕೋಶದ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು. ಈ ಪ್ರಶ್ನೆಗೆ ನೀವೆಲ್ಲರೂ ಗುರುತಿಸುವ ಹಾಗೆ ಸರಿಯಾದ ಉತ್ತರ ನೆಫ್ರಾನ್ಸ್ ಅಂತ ಗುರುತಿಸ್ತೇವೆ. ಓಕೆ, ಕಿಡ್ನೀಸ್ಗೆ ರಿಲೇಟೆಡಾಗಿ ಒಂದು ಸ್ವಲ್ಪ ಬೇಸಿಕ್ ಮಾಹಿತಿ ಇರಬೇಕು. ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸಾಮಾನ್ಯವಾಗಿ ಒಂದು ಜೊತೆ ಮೂತ್ರಜನಕಾಂಗಗಳು ಇರ್ತಾವಂತ. ಸ್ಪೆಷಲಿ ಆ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಏನು ರೆಡ್ ಸರ್ಕಲ್ ಒಳಗಡೆ ಇದ್ದಾವಲ್ವ ಅವು ಮೂತ್ರಜನಕಾಂಗಗಳು ಅಥವಾ ಕಿಡ್ನಿ ಅಂತ ಹೇಳೋದು. ಯಾವ ಆಕಾರದಲ್ಲಿ ಇದ್ದಾವೆ ಅಂತ ನೋಡ್ತಾ ಹೋದರೆ ಹುರುಳಿ ಬೀಜದ ಆಕಾರದಲ್ಲಿ ಇರೋದು ಕಂಡು ಬರುತ್ತೆ, ಕಡು ಕಂದು ಬಣ್ಣದಲ್ಲಿ ಇರೋದು ಕಂಡುಬರುತ್ತೆ, ಮತ್ತು ಉದರದ ಹಿಂಬದಿಯ ಬೆನ್ನು ಮೂಳೆ ಏನಿರುತ್ತಲ್ವ ಅದರ ಅಕ್ಕಪಕ್ಕದಲ್ಲಿ ಈ ಕಿಡ್ನಿಗಳಿರೋದು ಕಂಡುಬರುತ್ತೆ. ಮತ್ತು ಕಿಡ್ನಿ ಮೇಲೆ ಒಂದು ಸ್ವಲ್ಪ ಟೊಪ್ಪಿಗೆ ಆಕಾರದಲ್ಲಿ ತ್ರಿಭುಜಾಕಾರದಲ್ಲಿ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಅವೆಲ್ಲ ಗ್ರಂಥಿಗಳ ಇದರಲ್ಲಿ ಬಂದಾಗ ಮತ್ತೆ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ನಾವು ಗ್ರಂಥಿಗಳಂತ ಗುರುತಿಸ್ತೇವೆ ಅವುಗಳನ್ನು. ನೆಕ್ಸ್ಟ್ ಕಿಡ್ನಿದು ಅತ್ಯಂತ ಪ್ರಮುಖವಾದಂಥ ಕೆಲಸ ಏನು ಅಂತ ನೋಡ್ತಾ ಹೋದರೆ, ರಕ್ತದಲ್ಲಿರುವಂಥ ದ್ರವ ರೂಪದ ಕಲ್ಮಶಗಳನ್ನು ಈ ಕಿಡ್ನಿ ಏನು ಮಾಡ್ತಾ ಇರುತ್ತೆ, ರಕ್ತದಿಂದ ಬೇರ್ಪಡಿಸುತ್ತೆ. ಅಂದರೆ ರಕ್ತ ಶುದ್ಧೀಕರಣ ಕಾರ್ಯ ನಡೆಯುತ್ತೆ ಕಿಡ್ನಿಯಲ್ಲಿ ಅಂತ ಹೇಳ್ಬೋದು. ಸ್ಪೆಷಲಿ ರಕ್ತದಲ್ಲಿರುವಂಥ ದ್ರವ ರೂಪದ ಕಲ್ಮಶಗಳನ್ನು ಬೇರ್ಪಡಿಸುವಂತಹ ಒಂದು ಅಂಗ ಅಥವಾ ಯಾವ ಭಾಗದಲ್ಲಿ ಈ ರೀತಿ ದ್ರವ ರೂಪದ ಕಲ್ಮಶ ರಕ್ತದಿಂದ ಬೇರ್ಪಡುತ್ತೆ ಅಂತ ನೋಡ್ತಾ ಹೋದರೆ ಕಿಡ್ನಿಯಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಒಂದು ರೀತಿ ಇದು ಫಿಲ್ಟರ್ ಅಂತ ಹೇಳ್ಬೋದು ನಾವು ಇದನ್ನು. ಯಾವ ರೀತಿ ನಾವು ನೀರನ್ನು ಫಿಲ್ಟರ್ ಮಾಡ್ತೀವಲ್ಲ ಮನೆಯಲ್ಲಿ, ಆ ರೀತಿ ಇದು ರಕ್ತವನ್ನು ಫಿಲ್ಟರ್ ಮಾಡುತ್ತೆ ಅನ್ನೋಂಥ ವಿಚಾರ ನಿಮಗೆ ಗೊತ್ತಿರಬೇಕು. ಅಂದರೆ ಆ ದ್ರವ ರೂಪದ ಕಲ್ಮಶವನ್ನು ರಕ್ತದಿಂದ ಬೇರ್ಪಡಿಸಿ ಅದನ್ನು ದೇಹದಿಂದ ಹೊರಹಾಕುವಂಥ ಕಾರ್ಯ ಕಿಡ್ನಿ ಮಾಡ್ತಾ ಇರುತ್ತೆ ಇದು. ಓಕೆ, ಇದರಲ್ಲಿ ಬಂದಾಗ ನಮಗೆ ಈ ಕ್ವಶನ್ ಬಂದಿರೋದು ನೆಫ್ರಾನ್ ಮೇಲೆ. ಏನಿದು ನೆಫ್ರಾನ್ ಅಂತ ನೋಡ್ತಾ ಹೋದರೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ, ಅದರ ಅತ್ಯಂತ ಪ್ರಮುಖ ಭಾಗ ಅಂತ ನೆಫ್ರಾನ್ ಗುರುತಿಸಲಾಗುತ್ತೆ. ಹಾಗಾಗಿ ನೆಫ್ರಾನ್ಗೆ ರಿಲೇಟೆಡ್ ಬಹಳ ಬೇಸಿಕ್ಕಾಗಿ ನಿಮಗೆ ಕ್ವಶನ್ಸ್ ಕೇಳಿರೋದು ಕಂಡುಬರುತ್ತೆ. ಕ್ವಶನ್ ಅದರಲ್ಲೇ ಇರೋದು ಮೂತ್ರಪಿಂಡಗಳ ಶೋಧನಾ ಘಟಕಗಳೆಂದು ಯಾವುದಕ್ಕೆ ಕರಿತೇವೆ ಅಂತ ಕೇಳ್ತಾ ಇದ್ದಾರೆ. ಅತ್ಯಂತ ಪ್ರಮುಖ ಭಾಗ ಕಿಡ್ನಿಯಲ್ಲಿ ಬಂದಾಗ ನಾವು ನೆಫ್ರಾನ್ಗೆ ಗುರುತಿಸ್ತೇವೆ. ಆ ಡೆಫಿನೇಷನ್ ನೋಡಿದ್ರೂ ಗೊತ್ತಾಗ್ತಾ ಇದೆ ನಿಮಗೆ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಒಂದು ಘಟಕ ಅಂತ ಇದನ್ನು ಗುರುತಿಸಲಾಗುತ್ತೆ. ಎಲ್ಲಿ ಇರುತ್ತವೆ, ಯಾವ ರೀತಿ ಇದ್ದಾವೆ ಅನ್ನುವಂಥ ಒಂದು ಇಮೇಜ್ ಕೂಡ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ನೆಫ್ರಾನ್ಗೆ ರಿಲೇಟೆಡ್ ನಿಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕು.
ನೆಕ್ಸ್ಟ್ ಒನ್ ಕಿಡ್ನೀಸ್ಗೆ ರಿಲೇಟೆಡ್ ನಿಮಗೆ ಡಯಾಲಿಸಿಸ್ ಅನ್ನುವಂಥ ವರ್ಡ್ ಕೂಡ ಗೊತ್ತಿರಬೇಕು. ಏನಿದು ಡಯಾಲಿಸಿಸ್ ಅಂತ ನೋಡ್ತಾ ಹೋದರೆ ಯಾವ ವ್ಯಕ್ತಿಯಲ್ಲಿ ಏನಾದರೂ ಕಿಡ್ನಿಗಳು ವರ್ಕ್ ಮಾಡ್ತಾ ಇರಲಿಲ್ಲ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ದೇಹದಲ್ಲಿರುವಂಥ 2 ಕಿಡ್ನಿಗಳು ವರ್ಕ್ ಆಗ್ತಾ ಇರಲಿಲ್ಲ ಅಂದರೆ ಆತನ ರಕ್ತದಲ್ಲಿರುವಂಥ ದ್ರವ ರೂಪದ ಕಲ್ಮಶ ರಕ್ತದಿಂದ ಬೇರ್ಪಡೋದಿಲ್ಲ. ಆವಾಗ ಆತನು ಬದುಕುವಂಥ ಪಾಸಿಬಿಲಿಟಿ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಕಿಡ್ನಿ ನಮ್ಮ ದೇಹದ ಒಳಗಡೆ ಏನು ಕೆಲಸ ಮಾಡ್ತಾವಲ್ವ ಅದೇ ಕೆಲಸವನ್ನು ಕೃತಕವಾಗಿ ಹೊರಗಡೆಯಿಂದ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ಡಯಾಲಿಸಿಸ್ ಅಂತ ಹೇಳೋದು. ಅಂದರೆ ಕೃತಕವಾಗಿ ರಕ್ತವನ್ನು ಶುದ್ಧೀಕರಿಸುವಂಥ ಒಂದು ಪ್ರಕ್ರಿಯೆಗೆ ನಾವು ಡಯಾಲಿಸಿಸ್ ಅಂತ ಹೇಳೋದು. ನೀವು ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ 2 ಪೈಪ್ಗಳು ಕಾಣಿಸ್ತಾ ಇದ್ದಾವೆ. ಒಂದು ಪೈಪಿಂದ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ನಾವು ಆ ಮಷಿನ್ಗೆ ಕಳಿಸೋದು, ಮಷಿನ್ ಪ್ಯೂರಿಫೈರ್ ಮಾಡುತ್ತೆ, ಅದನ್ನು ಮತ್ತೆ ನಮ್ಮ ದೇಹಕ್ಕೆ ಕಳಿಸೋದು. ಒಂದು ರೀತಿ ಕಿಡ್ನಿ ಏನು ಕೆಲಸ ಮಾಡ್ತಿತ್ತಲ್ವ ಸೇಮ್ ಅದೇ ಕೆಲಸವನ್ನು ಡಯಾಲಿಸಿಸಲ್ಲಿ ಮಾಡಲಾಗುತ್ತೆ. ಇತ್ತೀಚಿನ ದಿನದಲ್ಲಿ ಬಂದಾಗ ಬಹಳ ಇದೊಂದು ರೀತಿ ಹೆಚ್ಚಾಗ್ತಾಯಿದೆ ಬರ್ತಾ ಮನುಷ್ಯನ ಆರೋಗ್ಯದ ಪ್ರಮಾಣದಲ್ಲಿ ಬಂದಾಗ ಬಹಳ ಕ್ಷೀಣಿಸ್ತಾ ಇದೆ ಆರೋಗ್ಯ. ಹಾಗಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವವರ ಸಂಖ್ಯೆ ಏನಾಗ್ತಾಯಿದೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಿಡ್ನಿ ಮಾಡುವಂಥ ಕಾರ್ಯವೇ ಡಯಾಲಿಸಿಸಲ್ಲಿ ಕೃತಕವಾಗಿ ಮಾಡಲಾಗುತ್ತೆ. ಹಾಗಾಗಿ ಡಯಾಲಿಸಿಸ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಕ್ವಶನ್ನು ಮತ್ತೆ ಭಾರತದ ಸಂವಿಧಾನಕ್ಕೆ ರಿಲೇಟೆಡ್ ಆಗಿರೋದು, ರಾಷ್ಟ್ರಪತಿಗಳು ಆಯ್ಕೆ ಆಗೋದು ಯಾರಿಂದ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ರಾಜ್ಯಸಭೆಯಿಂದ, ಸಂಸತ್ತಿನ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ, ಲೋಕಸಭೆಯಿಂದ, ಸಂಸತ್ತಿನ ಸದಸ್ಯರಿಂದ ಅಂತ ಕೇಳಿದ್ದಾರೆ. ಬಹುತೇಕ ಜನರಿಗೆ ಗೊತ್ತಿರುತ್ತೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಬಹಳ ಬೇಸಿಕ್ಕಾಗಿ ಗೊತ್ತಿರಲೇಬೇಕಾದಂಥ ಮಾಹಿತಿ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಸತ್ತಿನ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ. ಓಕೆ, ಬನ್ನಿ ರಾಷ್ಟ್ರಪತಿಗಳಿಗೆ ರಿಲೇಟೆಡ್ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್, ಸ್ಪೆಷಲಿ ಈ ಕ್ವಶನ್ಗೆ ಲಿಮಿಟ್ ಮಾಡಿ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕು, ರಾಷ್ಟ್ರಪತಿಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ಬೇರೆ ಶಿಫ್ಟ್ನ ಎಕ್ಸಾಮಲ್ಲಿ ಈ ಕ್ವಶನ್ ರಿಪೀಟ್ ಆಗಿದ್ರೆ, ಇಂಥ ಕ್ವಶನ್ ರಿಪೀಟ್ ಆಗಿದ್ರೆ ಅಲ್ಲೂ ಕೂಡ ನಾನು ಆ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಭಾರತ ರಾಷ್ಟ್ರಪತಿಗಳ ಬಗ್ಗೆ ಬಹಳ ಬೇಸಿಕ್ಕಾಗಿ ಗೊತ್ತಿರಬೇಕು. ಇವರಿಗೆ ನಾವು ದೇಶದ ಪ್ರಥಮ ಪ್ರಜೆ ಅಂತ ಕರಿತೇವೆ. ಕೇಂದ್ರ ಕಾರ್ಯಾಂಗದ ಸಮಸ್ತ ಅಧಿಕಾರ ರಾಷ್ಟ್ರಪತಿಗಳ ಹೆಸರಲ್ಲಿರುತ್ತೆ. ಈ ಅಧಿಕಾರವನ್ನು ಪ್ರಧಾನಿ ಮತ್ತು ಅವರ ಕ್ಯಾಬಿನೆಟ್ ಚಲಾಯಿಸ್ತಾ ಇರುತ್ತೆ. ಮತ್ತು ಕೇಂದ್ರ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಇವರಾಗಿರ್ತಾರೆ. ಇವರ ಹುದ್ದೆಯನ್ನು ಬ್ರಿಟನ್ ರಾಣಿ ಅಥವಾ ರಾಜನ ಹುದ್ದೆಗೆ ಹೋಲಿಕೆ ಮಾಡ್ಬೋದು. ಇನ್ನು ಇವರ ಆಯ್ಕೆ ಬಗ್ಗೆ ಬಂದರೆ ಒಂದು ಗೊಂದಲ ಕೆಲವೊಬ್ಬರಿಗೆ ಬಿಗಿನರ್ಸಿಗೆ ಇರುತ್ತೆ. ಯಾರಾದರೂ ಹೊಸದಾಗಿ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಾ ಇದ್ದರೆ ಭಾರತ ರಾಷ್ಟ್ರಪತಿಗಳ ಆಯ್ಕೆ ಆಗ್ತಾರಾ, ನೇಮಕ ಆಗ್ತಾರಾ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಡೌಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇವರ ಚುನಾವಣೆಗಳು ಯಾವಾಗ ನಡೆಯುತ್ತೆ, ಅಥವಾ ನಾವೇನು ಕಾಮನ್ ಚುನಾವಣೆಗಳು ನೋಡ್ತೇವಲ್ವ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಮ್ಮ ಸ್ಟೇಟ್ ಎಲೆಕ್ಷನ್ ಕಂಪ್ಲೀಟ್ ಆಗಿದೆ, ವಿಧಾನಸಭೆ ಎಲೆಕ್ಷನ್ನು ಎಷ್ಟು ಸುದ್ದಿ ಆಗಿತ್ತು, ಪ್ರತಿಯೊಬ್ಬರ ಮನೆ ಮಾತಾಗಿತ್ತು ಈ ಎಲೆಕ್ಷನ್ನು. ಅಷ್ಟೇ ಅಲ್ಲ, ನೆಕ್ಸ್ಟ್ ವರ್ಷ ಲೋಕಸಭಾ ಎಲೆಕ್ಷನ್ ಕೂಡ ನಡೆಯಲಿದೆ. ಇದು ಕೂಡ ಅಷ್ಟೇ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಚರ್ಚೆ ಕೂಡ ದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಎಲೆಕ್ಷನ್ಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಗೆಲ್ಲುವಂಥ ಪಾಸಿಬಿಲಿಟಿ ಇದೆ, ಯಾರು ಸರ್ಕಾರ ರಚನೆ ಮಾಡ್ತಾರೆ ಅಂತ. ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವು ಇದ್ಯಾವುದೂ ಕೂಡ ನಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ. ಯಾಕಂದರೆ ಅಷ್ಟು ಸುದ್ದಿ ಆಗೋದಿಲ್ಲ. ನಾವು ಲೋಕಸಭಾ ಚುನಾವಣೆ, ನಮ್ಮ ವಿಧಾನಸಭಾ ಚುನಾವಣೆ ನೋಡಿದ್ರೆ ಎಷ್ಟೊಂದು ಪ್ರಚಾರ ನಡೀತಾ ಇರುತ್ತೆ, ಅಂದರೆ ಎಲ್ಲರಿಗೂ ಆ ವಿಷಯ ತಲುಪುತ್ತೆ ಅಂತ. ಅಷ್ಟೇ ಅಲ್ಲ, ಈ ನಮ್ಮ ಚುನಾವಣೆಯಲ್ಲಿ ಬಂದಾಗ ನಾವೇ ಡೈರೆಕ್ಟಾಗಿ ಹೋಗಿ ವೋಟ್ ಹಾಕ್ತಾ ಇರ್ತೇವೆ. ಹಾಗಾಗಿ ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬಂದಾಗ ಯಾವಾಗ ನಡೆಯುತ್ತೆ, ಯಾರು ಗೆದ್ದರು, ಯಾರು ಸೋತರು, ಯಾರು ಆಯ್ಕೆ ಆಗಿದ್ದಾರೆ, ಇದೆಲ್ಲ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಂದಾಗ ಇದ್ಯಾವುದೂ ಕೂಡ ಅಷ್ಟು ಸುದ್ದಿ ಆಗೋದಿಲ್ಲ. ಎಷ್ಟೋ ಜನರಿಗೆ ಈ ಚುನಾವಣೆ ಯಾವಾಗ ನಡೀತಾ ಅನ್ನೋದೇ ಗೊತ್ತಾಗೋದಿಲ್ಲ, ಅಥವಾ ಯಾವ ರೀತಿ ನಡೆಯುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕೆ ಆ ರೀತಿ ಅಂದರೆ ರಾಷ್ಟ್ರಪತಿ ಹುದ್ದೆಗೆ ನಡೆಯುವಂಥ ಚುನಾವಣೆ ಏನಿದೆ ಅಲ್ವಾ, ಇದು ಪರೋಕ್ಷ ಚುನಾವಣೆ. ಇಲ್ಲಿ ನಾವು ಡೈರೆಕ್ಟಾಗಿ ನಮ್ಮ ಓಟನ್ನು ಹಾಕೋದಿಲ್ಲ, ಇವರು ಇಂಡೈರೆಕ್ಟಾಗಿ ಎಲೆಕ್ಟ್ ಆಗ್ತಾರೆ. ಹಾಗಾಗಿ ರಾಷ್ಟ್ರಪತಿ ಚುನಾವಣೆಗೆ ರಿಲೇಟೆಡಾಗಿ ಯಾರು ಬಿಗಿನರ್ಸ್ ಇದ್ದೀರೋ ಅವರಿಗೆ ಸ್ವಲ್ಪ ಮಾಹಿತಿ ಕೊಡುವಂಥ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಭಾರತದ ರಾಷ್ಟ್ರಪತಿಗಳು ಯಾರಿಂದ ಆಯ್ಕೆ ಆಗ್ತಾರೆ ಅನ್ನೋದು ಗೊತ್ತಿರಬೇಕು. ಇವರನ್ನು ಆಯ್ಕೆ ಮಾಡುವಂಥ ಒಂದು ಗುಂಪಿದೆ ಅಲ್ವಾ, ಆ ಗುಂಪಿಗೆ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಬಂದಾಗ ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೇವೆ. ನಿರ್ವಾಚಕ ಗಣ ಅಂತ ಕರೀತಾರೆ ಕನ್ನಡದಲ್ಲಿ. ಬೇರೆ ಬೇರೆ ಅದಕ್ಕೆ ಸಮಾನಾಂತರವಾಗಿರುವಂಥ ಶಬ್ದಗಳು ಬಳಕೆ ಆಗಿದ್ದಾವೆ. ಆದರೆ ಸ್ಪೆಷಲಿ ಇಂಗ್ಲೀಷ್ ವರ್ಡ್ ನೆನ್ಪಿಟ್ಕೊಳ್ಳೋದು ಬೆಟರ್ ಇಲ್ಲ. ಎಲೆಕ್ಟ್ರಲ್ ಕಾಲೇಜ್ ಅನ್ನುವಂಥ ವರ್ಡ್ನು ನೆನ್ಪಿಟ್ಕೊಳ್ಬೇಕು. ಭಾರತ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಮೆಂಬರ್ಸ್ ಮಾತ್ರ ಓಟ್ ಹಾಕಲಿಕ್ಕೆ ಅವಕಾಶ ಇರುತ್ತೆ, ಬೇರೆಯವ್ರು ಯಾರೂ ಅಲ್ಲಿ ಓಟ್ ಹಾಕಂಗಿಲ್ಲ. ಹಾಗಾದರೆ ಈ ಎಲೆಕ್ಟ್ರಲ್ ಕಾಲೇಜಲ್ಲಿ ಯಾರು ಇರ್ತಾರೆ ಅಂತ ನೋಡ್ತಾ ಹೋದರೆ ರೆಡ್ ಸರ್ಕಲ್ ಏನು ಕಾಣಿಸ್ತಾ ಇದೆ ಅಲ್ವಾ ಕೆಳಭಾಗದಲ್ಲಿ, ಅಲ್ಲಿರುವಂಥ ಪಾಯಿಂಟ್ ನೀವು ಓದಿದ್ರೆ ಗೊತ್ತಾಗುತ್ತೆ. ಪಾರ್ಲಿಮೆಂಟಿನ 2 ಸದನಗಳ ಚುನಾಯಿತ ಸದಸ್ಯರು ಈ ಎಲೆಕ್ಟ್ರಲ್ ಕಾಲೇಜ್ನ ಭಾಗವಾಗಿರ್ತಾರೆ. ಭಾರತದ ಪಾರ್ಲಿಮೆಂಟಲ್ಲಿ 2 ಸದನಗಳಿದ್ದಾವೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ. 2 ಸದನಗಳಲ್ಲಿ ಇರುವಂತಹ ಚುನಾಯಿತ ಸದಸ್ಯರು ಈ ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸ್ ಆಗಿರ್ತಾರೆ. ಅವರಷ್ಟೇ ಅಲ್ಲ, ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ಇರ್ತಾರೆ.
ಇನ್ನೂ ಸ್ವಲ್ಪ ಜನ ಯಾರು ಅಂತ ನೋಡ್ತಾ ಹೋದರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಚುನಾಯಿತ ವಿಧಾನಸಭಾ ಸದಸ್ಯರು ಕೂಡ ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸ್ ಆಗಿರ್ತಾರೆ. ಅವರ ಜೊತೆಗೆ ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ ಕೂಡ ವಿಧಾನಸಭೆಗಳಿದ್ದಾವೆ, ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದರೂ ಕೂಡ ಅಲ್ಲಿನ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೂಡ ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸ್ ಆಗಿರ್ತಾರೆ. ಇವರ ಗುಂಪಿಗೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಕರೀತಾರೆ. ಇವರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. ಜನಸಾಮಾನ್ಯರು ಅಥವಾ ದೇಶದ ಮತದಾರರು ಈ ಚುನಾವಣೆಯಲ್ಲಿ ನಾವು ಮತ ಹಾಕಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಚುನಾವಣಾ ಪ್ರಚಾರ, ಈ ಚುನಾವಣೆ ಯಾವಾಗ ನಡೀತೆ ಅನ್ನುವಂಥ ಮಾಹಿತಿ ನಮಗೆ ಈ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ರೀತಿಯಲ್ಲಿ ಅಷ್ಟೊಂದು ಮನೆ ಮಾತಾಗಿರೋದಿಲ್ಲ. ಹಾಗಾಗಿ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಅಥವಾ ಸ್ಪೆಷಲಿ ಆರಂಭದಲ್ಲಿ ಯಾರು ಪ್ರಿಪ್ರೇಷನ್ ಆರಂಭಿಸಿದ್ರೋ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಡೌಟ್ ಇರುತ್ತೆ. ಫೈನಲಿ ಒಂದೇ ನಾವು ಸ್ಲೈಡಲ್ಲಿ ನೋಡೋದಾದರೆ ಭಾರತ ರಾಷ್ಟ್ರಪತಿಗಳು ಎಲೆಕ್ಟ್ರಲ್ ಕಾಲೇಜ್ನಿಂದ ಆಯ್ಕೆ ಆಗ್ತಾರೆ. ಈ ಎಲೆಕ್ಟ್ರಲ್ ಕಾಲೇಜ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರಿರ್ತಾರೆ. ಎಲ್ಲ ರಾಜ್ಯಗಳ ಚುನಾಯಿತ ವಿಧಾನಸಭಾ ಸದಸ್ಯರಿರ್ತಾರೆ. ಅವರ ಜೊತೆ ದೆಹಲಿ ಮತ್ತು ಪಾಂಡಿಚೇರಿಯ ಚುನಾಯಿತ ವಿಧಾನಸಭಾ ಸದಸ್ಯರು ಕೂಡ ಈ ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು ನಿಮಗೆ MTS ಎಕ್ಸಾಮಲ್ಲೇ ಬಂದಾಗ, ಯಾರು ಎಲೆಕ್ಟ್ರಲ್ ಕಾಲೇಜ್ನ ಸದಸ್ಯರು ಆಗಿರೋದಿಲ್ಲ ಅಂತ. ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸ್ ಯಾರಾಗಿರ್ತಾರೆ ಅಂತ ಚರ್ಚೆ ಬಂದಂಥ ಸಮಯದಲ್ಲಿ ಒಂದು ವರ್ಡ್ ಮೇಲಿನ ಮೇಲೆ ರಿಪೀಟ್ ಆಗ್ತಾ ಇತ್ತು. ಎಲ್ಲ ಕಡೆಗೂ ಚುನಾಯಿತ ಸದಸ್ಯರನ್ನುವಂಥ ವರ್ಡ್ ಕಾಮನ್ ಆಗಿ ಬಳಕೆ ಆಗಿತ್ತು. ಹಾಗಾಗಿ ಕೇಂದ್ರ ಶಾಸಕಾಂಗ ಆಗಿರ್ಬೋದು, ರಾಜ್ಯ ಶಾಸಕಾಂಗದಲ್ಲಿ ಯಾರು ಚುನಾಯಿತ ಸದಸ್ಯರಾಗಿರೋದಿಲ್ಲಲ್ವ, ಅಂದರೆ ಕೆಲವೊಬ್ಬರು ನಾಮಿನೇಟ್ ಆಗಿ ಹೋಗಿರ್ತಾರೆ ಹೌಸಿಗೆ, ಅವರು ಮತ ಚಲಾಯಿಸಂಗಿಲ್ಲ ಜನರಲ್ ಆಗಿ ಬಂದಾಗ. ಓಕೆ, ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಸ್ಪೆಷಲಿ ಪಾರ್ಲಿಮೆಂಟ್ ಅಂತ ಬಂದಾಗ ಸಂಸತ್ನಲ್ಲಿ ಯಾರು ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ ಆಗಿರೋದಿಲ್ಲ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಯಾರಾದರೂ ನಾಮಿನೇಟೆಡ್ ಮೆಂಬರ್ಸ್ ಇದ್ದರೆ ಅವರು ಈ ಚುನಾವಣೆಯಲ್ಲಿ ಮತ ಹಾಕೋ ಹಾಗಿಲ್ಲ. ಅಂದರೆ ಲೋಕಸಭೆಯಲ್ಲಿ ಈ ಮುಂಚೆ ಆಂಗ್ಲೋ ಇಂಡಿಯನ್ಸ್ ಮೆಂಬರ್ಸ್ ಅಂತ ಇರ್ತಾ ಇದ್ರು. 2020ರಲ್ಲಿ ಅವರಿಗೆ ಕೊಟ್ಟಿರುವಂಥ ಏನು ವಿಶೇಷ ಪ್ರಾತಿನಿಧ್ಯ ಇತ್ತಲ್ವ, ಅದು ಎಂಡ್ ಆಗಿದೆ, ಅದು ಕಂಟಿನ್ಯೂಷನ್ ಮಾಡಿಲ್ಲ, ಮತ್ತೆ ಮಾಡ್ಬೋದು. ಇನ್ ಕೇಸ್ ಲೋಕಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಗಿ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಇದ್ದರೆ ಅವರು ಓಟ್ ಹಾಕಂಗಿಲ್ಲ. ರಾಜ್ಯಸಭೆಯಲ್ಲಿ ಆಲ್ರೆಡಿ ಗೊತ್ತು ನಿಮಗೆ, ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನು ನಾಮಿನೇಟ್ ಮಾಡ್ತಾರಂತ. ಇತ್ತೀಚೆಗೆ ಆಗಿರುವಂಥ ನಾಮಿನೇಟ್ ಆಗಿರುವಂಥ ಮಹನೀಯರ ಇಮೇಜ್ ಕೂಡ ಕಾಣಿಸ್ತಾ ಇದೆ ನಿಮಗೆ. PT ಉಷಾ ಆಗಿರ್ಬೋದು, ವೀರೇಂದ್ರ ಹೆಗ್ಗಡೆ ಆಗಿರ್ಬೋದು, ಇಳೆಯರಾಜ ಆಗಿರ್ಬೋದು. ಓಕೆ, ಈ ರೀತಿ ನಾಮಿನೇಟ್ ಆಗಿರುವಂಥ ಮೆಂಬರ್ಸ್ ರಾಜ್ಯಸಭೆಯಲ್ಲಿ ಇರ್ತಾರೆ. ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕೋ ಹಾಗಿಲ್ಲ. ರಾಜ್ಯಕ್ಕೆ ಬರೋಣ. ರಾಜ್ಯ ಶಾಸಕಾಂಗದಲ್ಲಿ ಬಂದಾಗ ಯಾರು ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ ಆಗಿರೋದಿಲ್ಲ ಅಂದರೆ ರಾಜ್ಯ ಶಾಸಕಾಂಗದಲ್ಲಿ ಬಂದಾಗ ವಿಧಾನಸಭೆಯಲ್ಲಿ ಕೂಡ ಆಂಗ್ಲೋ ಇಂಡಿಯನ್ ಸದಸ್ಯರ ನೇಮಕಕ್ಕೆ ಅವಕಾಶ ಕಲ್ಪಿಸಿಕೊಡ್ಲಾಗಿತ್ತು ಮುಂಚೆ. ಆದರೆ ಈಗ ಪ್ರೆಸಿಡೆಂಟ್ ಅವರ ನೇಮಕ ನಾಮಕರಣ ಮುಂದುವರಿಸಿಲ್ಲ. ಇನ್ ಕೇಸ್ ಅವರಿದ್ರೆ ಅವರು ಕೂಡ ಇಲ್ಲಿ ಮತ ಹಾಕೋ ಹಾಗಿಲ್ಲ, ಅದು ಕೂಡ ಗೊತ್ತಿರಬೇಕು. ಮತ್ತು ಕೆಲವೊಂದು ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳಿರೋದು ಕಂಡುಬರುತ್ತೆ. ಅಂದರೆ ಅಲ್ಲಿ ಮೇಲ್ಮನೆಗೆ ವಿಧಾನ ಪರಿಷತ್ ಅನ್ನುವಂಥ ಹೆಸರಲ್ಲಿ ಮೇಲ್ಮನೆ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ವಿಧಾನ ಪರಿಷತ್ನ ಯಾರೂ ಕೂಡ ಸದಸ್ಯರು ಕೂಡ ಈ ಎಲೆಕ್ಷನಲ್ಲಿ ಓಟ್ ಹಾಕೋ ಹಾಗಿಲ್ಲ. ಅವ್ರು ನಾಮಿನೇಟ್ ಆಗಿರ್ಬೋದು, ಎಲೆಕ್ಟೆಡ್ ಆಗಿರ್ಬೋದು, ಯಾರಿಗೂ ಕೂಡ. ಅಂದರೆ ವಿಧಾನ ಪರಿಷತ್ತಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕಲಿಕ್ಕೆ ಅವಕಾಶ ಇಲ್ಲ. ಆ ಸದನದ ಎಲ್ಲ ಸದಸ್ಯರು ಕೂಡ ಇದರಿಂದ ಹೊರಗಡೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಇದರ ಜೊತೆಗೆ ದೆಹಲಿ ಮತ್ತು ಪುದುಚೇರಿಯಲ್ಲಿರುವಂಥ ಅಸೆಂಬ್ಲಿ ಏನಿದೆ ಅಲ್ವಾ, ಅಲ್ಲೂ ಕೂಡ ಏನಾದರೂ ಆಂಗ್ಲೋ ಇಂಡಿಯನ್ಸ್ ಮೆಂಬರ್ಸ್, ನಾಮಿನೇಟೆಡ್ ಮೆಂಬರ್ಸ್ ಇದ್ದರೆ ಅವರು ಕೂಡ ಈ ಎಲೆಕ್ಟ್ರಲ್ ಕಾಲೇಜ್ನ ಭಾಗ ಆಗಿರೋದಿಲ್ಲ. ಇಷ್ಟು ಮಾಹಿತಿ ಬೇಸಿಕ್ಕಾಗಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಇಂಡಿಯನ್ ಆರ್ಟಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಅಂತ ಹೇಳ್ಬೋದು. ಅದ್ರ ಜೊತೆ ಇಂಡಿಯನ್ ಪಾಲಿಟಿಗೂ ಲಿಂಕ್ ಆಗಿದೆ ಈ ಕ್ವಶನ್. ಏನು ಕ್ವಶನ್ ಅಂತ ನೋಡ್ತಾ ಹೋದರೆ, ರುಕ್ಮಿಣಿ ದೇವಿ ಅರುಂದಲ್ ಭಾರತೀಯ ಇತಿಹಾಸದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮೊದಲ ಮಹಿಳೆ. ಇವರು ಯಾವ ಭಾರತೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸ್ಪೆಷಲಿ MTSನ ಪ್ರತಿಯೊಂದು ಶಿಫ್ಟ್ ಕ್ವಶನ್ ಪೇಪರ್ ನೋಡಿದಾಗ 2 ರಿಂದ 3 ಕ್ವಶನ್ನು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿ ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಅದರಲ್ಲಿ ಈ ಕ್ವಶನ್ ಕೂಡ ಬಂದು, ರುಕ್ಮಿಣಿ ದೇವಿಯವರು ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಭರತನಾಟ್ಯ ಇದೆ, ಮೋಹಿನಿ ಅಟ್ಟಂ ಇದೆ, ಸಾತ್ರಿಯಾ ಮತ್ತು ಕಥಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಭರತನಾಟ್ಯಂ. ಸ್ಪೆಷಲಿ ರುಕ್ಮಿಣಿ ದೇವಿಯವರು 2 ಆ್ಯಂಗಲಲ್ಲಿ ಬಂದಾಗೂ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿ. ಒಂದು ಕಡೆಗೆ ಭರತನಾಟ್ಯದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಮಹಿಳೆ ಆಗಿದ್ದಾರೆ. ಅದರ ಜೊತೆಗೆ ಭಾರತ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾ ಇರ್ತಾರೆ ಸದಸ್ಯರನ್ನು. ಅದರಲ್ಲಿ ನಾಮಿನೇಟ್ ಆದಂಥ ಮೊದಲ ಮಹಿಳೆ ಅನ್ನುವಂಥ ಕಾರಣಕ್ಕೆ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಇಂತಹ ಪ್ರಸಿದ್ಧವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮೂಲತಃ ತಮಿಳುನಾಡು, ಆಲ್ರೆಡಿ ಆನ್ಸರಲ್ಲೇ ಗೊತ್ತಾಗಿದೆ ನಿಮಗೆ, ಭರತನಾಟ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಅಂತ. ರಾಜ್ಯಸಭಾ ಸದಸ್ಯರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಅಂದರೆ ಭಾರತದ ರಾಷ್ಟ್ರಪತಿಗಳು 80ನೇ ವಿಧಿಯ ಪ್ರಕಾರ ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರ ಇದೆ ಅವರಿಗೆ. ಓಕೆ, ಈ ರೀತಿ ನಾಮಿನೇಟ್ ಆಗಿರುವಂಥ ಮೊದಲ ಮಹಿಳೆ ಇವರಾಗಿದ್ದಾರೆ.
ಹಾಗಾಗಿ ಇಂಡಿಯನ್ ಪಾಲಿಟಿಗೂ ಈ ಕ್ವಶನ್ ಲಿಂಕ್ ಆಗುತ್ತೆ ಅಂತ ನಾನು ಹೇಳಿದ್ದು. ಸ್ಪೆಷಲಿ ನಮಗೆ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಕೂಡ ಭಾರತದ ಅತ್ಯಂತ ಪ್ರಸಿದ್ಧ ಡ್ಯಾನ್ಸರ್ಸ್ ಏನಿದ್ದಾರಲ್ವ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು. ಸ್ಪೆಷಲ್ ನಿಮಗೊಂದು ಐಡಿಯಾ ನೀಡಬೇಕು ಅನ್ನೋ ಕಾರಣಕ್ಕೆ ಒಂದು 3-4 ಜನರ ಅತ್ಯಂತ ಪ್ರಸಿದ್ಧ ಡ್ಯಾನ್ಸರ್ಸ್ಗಳ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಅದರಲ್ಲಿ ರುಕ್ಮಿಣಿ ದೇವಿ ಕೂಡ ಒಬ್ಬರಾಗಿದ್ದಾರೆ. ಸ್ಪೆಷಲಿ ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಏನಂದರೆ ಪಂಡಿತ್ ಬಿರ್ಜು ಮಹಾರಾಜರ ಕ್ವಶನ್ ಭಾಳ ಸರಿ ರಿಪೀಟ್ ಆಗಿದೆ. ಅವರು ಯಾವ ನೃತ್ಯ ಪ್ರಕಾರಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಸಾಕಷ್ಟು ಬಾರಿ ಮೇಲಿನ ಮೇಲೆ ರಿಪೀಟ್ ಆಗಿದೆ ಕ್ವಶನ್. MTC ಮೇ ತಿಂಗಳ MTS ಎಕ್ಸಾಮಲ್ಲಿ ಬಂದಾಗ 4ರಿಂದ 5 ಬಾರಿ ಅವರಿಗೆ ರಿಲೇಟೆಡ್ ಆಗಿ ಕ್ವಶನ್ ಬಂದಿದೆ. ಬಿರ್ಜು ಮಹಾರಾಜರ ಬಗ್ಗೆ ಪ್ರತಿಯೊಬ್ಬರಿಗೆ ಗೊತ್ತಿರಲೇಬೇಕು. ಶೋಭನಾ ನಾರಾಯಣ್ ಇವರು ಕೂಡ ಕಥಕ್ಕಲ್ಲಿ ಫೇಮಸ್ ಆಗಿರೋದು. ರುಕ್ಮಿಣಿ ದೇವಿ ಆಲ್ರೆಡಿ ಗೊತ್ತು ನಿಮಗೆ, ಭರತನಾಟ್ಯ ಕ್ಷೇತ್ರದಲ್ಲಿ ಫೇಮಸ್ ಆಗಿದ್ದವರು. ಗುರು ಬಿಪಿನ್ ಸಿಂಗ್ ಮಣಿಪುರಿ ನೃತ್ಯಕ್ಕೆ ರಿಲೇಟೆಡ್ ಆಗಿರೋರು. ನಾನಿಲ್ಲಿ 4 ಹೆಸರನ್ನು ಮಾತ್ರ ಕೊಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಲಿಸ್ಟ್ ನೀವು ರೆಡಿ ಮಾಡ್ಕೊಳ್ಬೇಕು ಅವರು ಯಾವ ನೃತ್ಯ ಪ್ರಕಾರಕ್ಕೆ ರಿಲೇಟೆಡ್ ಆಗಿದ್ದಾರೆ. ಮತ್ತು ಏನಾದರೂ ವಿಶೇಷತೆ ಇದ್ದರೆ ಅವರಿಗೆ ರಿಲೇಟೆಡ್ ಆಗಿ ಅವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬೇಕು. ಅವಾಗ ನೀವು ಈಸಿಯಾಗಿ ಎಕ್ಸಾಮಲ್ಲಿ ನೀವು ಸಕ್ಸಸ್ ಕಾಣ್ಬೋದು. ಅಷ್ಟೆಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಹೆಜ್ಜೆ ಇಡೋಣ, ಇಂಡಿಯನ್ ಪಾಲಿಟಿಗೆ ಲಿಂಕ್ ಮಾಡೋಣ. ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಯಾರಾದರೂ ಈ ರೀತಿ ಅಂದರೆ ನೃತ್ಯ ಪ್ರಕಾರದಲ್ಲಿ ಅಥವಾ ಆರ್ಟಿಂದ ನಾಮಿನೇಟ್ ಆದರೂ ಯಾರಾದರೂ ಇದ್ದಾರೆ ಅಂದರೆ ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಸೋನಾಲ್ ಮಾನ್ಸಿಂಗ್ ಅವರಿದ್ದಾರೆ. ಇವರು ರಾಜ್ಯಸಭಾ ಮೆಂಬರ್ ಪ್ರೆಸೆಂಟ್ ಆಗಿ. ಭಾರತ ರಾಷ್ಟ್ರಪತಿಯಿಂದ ಇವರು ನಾಮಿನೇಟ್ ಆಗಿದ್ದಾರೆ ರಾಜ್ಯಸಭೆಗೆ. ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಆಗಿದ್ದಾರೆ ಇವರು. ಸ್ಪೆಷಲಿ ಭರತನಾಟ್ಯ ಮತ್ತು ಒಡಿಸ್ಸಿ ನೃತ್ಯ ಶೈಲಿಯಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಮಹಾನ್ ವ್ಯಕ್ತಿ ಆಗಿದ್ದಾರೆ. 2018ರಲ್ಲಿ ಇವರು ನಾಮಿನೇಟ್ ಆಗಿದ್ದಾರೆ. 2024ವರೆಗೂ ಕೂಡ ಅವರು ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. ಇವರ ಜೊತೆ ಇನ್ನಿತರೆ ಅಂದರೆ ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಬಂದಾಗ ಕಲಾ ವಿಭಾಗದಲ್ಲಿ ಬಂದಾಗ ಇಳೆಯರಾಜ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ, ಹೋದ ವರ್ಷನೇ ಆಗಿರೋದು. ವಿಜೇಂದ್ರ ಪ್ರಸಾದ್ ಇವರು ಕೂಡ ಆರ್ಟ್ ಸೆಕ್ಷನ್ನಿಂದ ನಾಮಿನೇಟ್ ಆಗಿರೋರಾಗಿದ್ದಾರೆ. ಇವ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ಬೋದು. ನಿಮಗೆ ಬೇಸಿಕ್ ಆಗಿರುವಂಥ ಮಾಹಿತಿ ನಿಮಗೆ ಇರಬೇಕು. ಓಕೆ, ಇಂಡಿಯನ್ ಪಾಲಿಟಿ ಅಂತ ಬಂದಾಗ ಸ್ಪೆಷಲಿ ಈ ಕ್ವಶನ್ ಬಿಟ್ಟು ಹೊರಗಡೆ ಬಂದಾಗ ರಾಜ್ಯಸಭೆಯಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ನಾಮಿನೇಟ್ ಆಗಿರುವಂಥ ಮೆಂಬರ್ಸಲ್ಲಿ ಹೆಚ್ಚು ಸುದ್ದಿಯಲ್ಲಿ ಇರುವಂಥ ಇತ್ತೀಚಿನ ವ್ಯಕ್ತಿ ಅಂದರೆ PT ಉಷಾ ಕೂಡ ಇದ್ದಾರೆ. PT ಉಷಾ ಪ್ರೆಸೆಂಟ್ ನಾಮಿನೇಟೆಡ್ ಮೆಂಬರ್ ಆಗಿದ್ದಾರೆ. ಅಷ್ಟೆಲ್ಲ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ಗೆ ಇವರು ಪ್ರೆಸಿಡೆಂಟ್ ಆಗಿ ಕೂಡ ಆಯ್ಕೆ ಆಗಿದ್ದಾರೆ. ಆ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ರೀಡಾ ಕ್ಷೇತ್ರಕ್ಕೆ ಬರೋಣ. ಕ್ರೀಡಾ ಕ್ಷೇತ್ರದಲ್ಲಿ ಬಂದಾಗಲೂ ಕೂಡ 1 or 2 ಕ್ವಶನ್ ಪ್ರತಿ ಶಿಫ್ಟಲ್ಲಿ ಕೂಡ ರಿಪೀಟ್ ಆಗಿರೋದು ಕಂಡುಬರ್ತಾ ಇದೆ. ಏನಿದೆ ಕ್ವಶನ್ ಅಂತ ನೋಡ್ತಾ ಹೋದರೆ 2018ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಸ್ವರ್ಣ ಪದಕ ಪಡೆದ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ. ನೇಹಾ ಗೋಯಲ್, ಬಜರಂಗ್ ಪುನಿಯಾ, ವಿಕಾಸ್ ಯಾದವ್ ಮತ್ತು ಸೀಮಾ ಪುನಿಯಾ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಜರಂಗ್ ಪುನಿಯಾ. ನಿಮಗೆ ಅನ್ನಿಸ್ಬೋದು ಪ್ರೆಸೆಂಟ್ 2023ರ MTS ಎಕ್ಸಾಮ್ ನಡೀತಾ ಇದೆ, 2018ರ ಏಷ್ಯನ್ ಗೇಮ್ಸ್ ಬಗ್ಗೆ ಕೇಳಿದಾರಲ್ಲ ಅಂತ ಅನ್ನಿಸ್ಬೋದು. ಆದರೆ 2018 ಆದ ನಂತರ ಏನು 19, 20, 21, 22, 23 ಏನಿದೆ ಅಲ್ವಾ, ಈ ಸಮಯದಲ್ಲಿ ಮತ್ತೆ ಏಷ್ಯನ್ ಕ್ರೀಡಾಕೂಟ ನಡೆದಿಲ್ಲ. 2022ರಲ್ಲಿ ನಡಿಬೇಕಿತ್ತು, ಕೋವಿಡ್ ಕಾರಣಕ್ಕಾಗಿ ಅದನ್ನು ಈ ವರ್ಷ 2023ಕ್ಕೆ ಮುಂದೂಡಿದ್ದಾರೆ. ಹಾಗಾಗಿ ಏಷ್ಯನ್ ಗೇಮ್ಸಲ್ಲಿ ಬಂದಾಗ ಅಥವಾ ಪ್ರತಿಯೊಂದು ಕ್ರೀಡಾಕೂಟ ಬಂದಾಗ ಕಳೆದ ಅಂದರೆ ಲಾಸ್ಟ್ ಸ್ಪೋರ್ಟ್ಸ್ ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ನಡೆದಿರುವಂಥ ಏಷ್ಯನ್ ಗೇಮ್ಸ್ ಅಂದರೆ ಅದು 2018ರ ಏಷ್ಯನ್ ಗೇಮ್ಸ್. ಆ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಮತ್ತು ಬಜರಂಗ್ ಪುನಿಯಾ ಅವರನ್ನೇ ಯಾಕೆಲ್ಲ ಹೈಲೈಟ್ ಮಾಡಿದ್ರು ಅಂತ ನೋಡ್ತಾ ಹೋದರೆ 2018ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಬಂದಾಗ ದೇಶಕ್ಕೆ ಪದಕವನ್ನು ತಂದುಕೊಟ್ಟಂಥ ಮೊದಲ ಕ್ರೀಡಾಪಟು ಅವರು ಆ ಕ್ರೀಡಾಕೂಟದಲ್ಲಿ. ಹಾಗಾಗಿ ಆ ಆ್ಯಂಗಲಲ್ಲಿ ಕೂಡ ಈ ಕ್ವಶನ್ ಕೇಳಿರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ನಿಮಗೆ ದೇಶದ ಪ್ರಮುಖ ಕ್ರೀಡಾ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇರಬೇಕು. ಜಗತ್ತಿನಲ್ಲಿ ನಡೆಯುವಂಥ ಪ್ರಮುಖ ಕ್ರೀಡಾಕೂಟಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಏಷ್ಯನ್ ಗೇಮ್ಸ್ ಕೇಳಿದಾರೆ ಅಂದ ತಕ್ಷಣಕ್ಕೆ ಏಷ್ಯನ್ ಗೇಮ್ಸ್ ಅಷ್ಟೇ ನೀವು ಲಿಮಿಟ್ ಆಗಿ ಸ್ಟಡಿ ಮಾಡಬಾರ್ದು. ನಿಮಗೆ ಕಾಮನ್ವೆಲ್ತ್ ಬಗ್ಗೆ ಗೊತ್ತಿರಬೇಕು, ಫಿಫಾ ಬಗ್ಗೆ ಗೊತ್ತಿರಬೇಕು, ಒಲಿಂಪಿಕ್ಸ್ ಬಗ್ಗೆ ಗೊತ್ತಿರಬೇಕು, ಮತ್ತು ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು, ಮತ್ತು ವಿಶ್ವ ಚಾಂಪಿಯನ್ಸ್ ಅಂತ ಬೇರೆ ಬೇರೆ ಆ್ಯಂಗಲಲ್ಲಿ ಏನು ಬರ್ತಾವಲ್ವ ಅವುಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಏಷ್ಯನ್ ಗೇಮ್ಸ್ ಬಗ್ಗೆ ಏನು ಮಾಹಿತಿ ಇರಬೇಕಂತ ನೋಡ್ತಾ ಹೋದರೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಇದು ಏಷ್ಯನ್ ಕಾಂಟಿನೆಂಟಲ್ಲಿರುವಂಥ ದೇಶಗಳ ನಡುವೆ ನಡೆಯುವಂಥ ಒಂದು ಕ್ರೀಡಾಕೂಟ ಇದಾಗಿದೆ. ಸಾಮಾನ್ಯವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ಕ್ರೀಡಾಕೂಟ ನಡೆಸಲಾಗುತ್ತೆ. 1951ರಲ್ಲಿ ಇದು ಆರಂಭ ಆಗಿದ್ದು. ಮೊದಲ ಏಷ್ಯನ್ ಗೇಮ್ಸ್ ಅಥವಾ ಏಷ್ಯನ್ ಕ್ರೀಡಾಕೂಟ ನಡೆದಿದ್ದು 1951ರಲ್ಲಿ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅದು ಡೆಲ್ಲಿಯಲ್ಲೇ ನಡೆದಿದ್ದದು, ಆಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಇತ್ತೀಚೆಗೆ ನಡೆದಿದ್ದಂದರೆ 18ನೇ ಏಷ್ಯನ್ ಗೇಮ್ಸ್, ಇದು ಇಂಡೋನೇಷ್ಯಾದಲ್ಲಿ ನಡೆದಿದ್ದು. ಇದಾದ ನಂತರ 19ನೇ ಏಷ್ಯನ್ ಕ್ರೀಡಾಕೂಟ ಇನ್ನೂ ನಡೆದಿಲ್ಲ, ಈ ವರ್ಷ ನಡೆಯಲಿದೆ. ಲಾಸ್ಟ್ ವರ್ಷ ನಡಿಬೇಕಿತ್ತು, ಕೋವಿಡ್ ಕಾರಣಕ್ಕಾಗೋದು 2023ಕ್ಕೆ ಅದು ಮುಂದೂಡಿದ್ದಾರೆ. ಹಾಗಾಗಿ ನಿಮಗೆ 2018ರ ಏಷ್ಯನ್ ಗೇಮ್ಸ್ ಮೇಲೇ ಕ್ವಶನ್ ಕೇಳಿರೋದು ಕಂಡುಬರ್ತಾ ಇದೆ. 2018ರ ಏಷ್ಯನ್ ಗೇಮ್ಸಲ್ಲಿ ಬಂದಾಗ ಭಾರತ ಯಾವ ಸ್ಥಾನದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಸ್ವಲ್ಪ ಬೇಸಿಕ್ ಆಗಿ ಗೊತ್ತಿರಬೇಕು ನಿಮಗೆ. 8ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. 16 ಸ್ವರ್ಣ ಪದಕಗಳು ಈ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಲಭಿಸಿರೋದು ಕಂಡುಬರುತ್ತೆ. ಆ ಎಲ್ಲ ಕ್ರೀಡಾಪಟುಗಳ ಲಿಸ್ಟ್ ಕೂಡ ಇದೆ.
ಎಲ್ಲ 16 ಜನರ ಹೆಸರು ನೆನ್ಪಿಟ್ಕೊಳ್ಬೇಕಾ, ಇನ್ನು ಇದ್ರ ಜೊತೆ ಕಾಮನ್ವೆಲ್ತ್ ಗೇಮ್ಸ್ ಬರುತ್ತೆ ಅಲ್ಲಿ ನೆನ್ಪಿಟ್ಕೊಳ್ಬೇಕಲ್ಲ ಅಂತ ಅನ್ನಿಸ್ಬೋದು. ನನ್ನ ಪ್ರಕಾರ ಎಲ್ಲ ವ್ಯಕ್ತಿಗಳ ಹೆಸರು ನೆನ್ಪಿಟ್ಕೊಂಡ್ರೂ ಲಾಸ್ ಇಲ್ಲ. ನಿಮಗೇನಾದರೂ ಬಹಳ ಕಷ್ಟ ಆಗ್ತಾ ಇತ್ತಂದರೆ ಅಟ್ಲೀಸ್ಟ್ ಫೇಮಸ್ ಆಗಿರುವಂಥ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಗೊತ್ತಿರಬೇಕು. ಬಜರಂಗ್ ಪುನಿಯಾ ಹೆಸರು ಫಸ್ಟಲ್ಲೇ ಇದೆ, ಗೋಲ್ಡ್ ಮೆಡಲ್. ರೆಸ್ಟ್ಲಿಂಗ್ ಯಾವ ವಿಭಾಗ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದರೆ 65 kg ಮೆನ್ಸ್ ಫ್ರೀ ಸ್ಟೈಲ್ ರೆಸ್ಟ್ಲಿಂಗಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಬಂದಿದೆ. ಇಲ್ಲಿ ವಿನೇಶಾ ಪೊಗಟ್ ಕೂಡ ರೆಸ್ಟ್ಲಿಂಗಲ್ಲೇ ಬಂದಿರೋದು, 50 kg ಫ್ರೀ ಸ್ಟೈಲ್ ವುಮೆನ್ಸಲ್ಲಿ ಬಂದಿರೋದು. ಈ ರೀತಿ ಕೆಲ ಫೇಮಸ್ ಆಗಿರುವಂಥ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಗೊತ್ತಿರಲೇಬೇಕು. ಲಿಸ್ಟ್ ಇದೆ, ನೀವು ವಿಡಿಯೋ ಪಾಸ್ ಮಾಡಬೇಕಾದ್ರೆ ಒನ್ ಟೈಮ್ ನೋಡ್ಕೊಳ್ಬೋದು. ಅದೇ ರೀತಿ ನೆಕ್ಸ್ಟ್ 16 ಜನ ಅಂತ ಏನು ಹೇಳಿದಲ್ವ, 16 ಚಿನ್ನದ ಪದಕಗಳು ಬಂದಿದ್ದಾವಲ್ವ, ಅವರೆಲ್ಲರ ಮಾಹಿತಿ ಕೂಡ ಈ ಲಿಸ್ಟಲ್ಲಿದೆ. ವಿಡಿಯೋ ಪಾಸ್ ಮಾಡಿಕೊಡ್ರಿ. ಇಲ್ಲಿ ನೀರಜ್ ಚೋಪ್ರಾ ಹೆಸರನ್ನು ಕೂಡ ನೋಡ್ಬೋದು, ನೀವು ಮಂಜಿತ್ ಸಿಂಗ್ ಹೆಸರನ್ನು ಕೂಡ ನೋಡ್ಬೋದು. ಇಲ್ಲಿ ಈ ರೀತಿ ಫೇಮಸ್ ಆಗಿರುವಂಥ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಅವರ ವಿಭಾಗ ಯಾವುದನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನಾನು ಹೇಳಿದೆ 2022ರಲ್ಲಿ 19ನೇ ಏಷ್ಯನ್ ಕ್ರೀಡಾಕೂಟ ಚೈನಾದಲ್ಲಿ ನಡಿಬೇಕಾಗಿತ್ತು. ಕೋವಿಡ್ ಕಾರಣಕ್ಕಾಗಿ ನಡೆದಿಲ್ಲ. ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ನಡೆಯುವಂಥ ಪಾಸಿಬಿಲಿಟಿ ಇದೆ. ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದಾದ ನಂತರ 20, 21, 22 ಏಷ್ಯನ್ ಕ್ರೀಡಾಕೂಟ ಕೂಡ ಎಲ್ಲಿ ನಡೆಯಲಿದೆ ಅನ್ನುವಂಥ ಮಾಹಿತಿ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಭಾರತದಲ್ಲಿ ಏನಾದರೂ ಏಷ್ಯನ್ ಕ್ರೀಡಾಕೂಟ ನಡೆದಿದ್ದಾವ ಅಂದರೆ ಒಂದು ಮಾಹಿತಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು. ಮೊದಲೇ ಏಷ್ಯನ್ ಕ್ರೀಡಾಕೂಟ ಭಾರತದಲ್ಲೇ ನಡೆದಿದ್ದು 1951ರಲ್ಲಿ ದೆಹಲಿಯಲ್ಲಿ ನಡೆದಿದ್ದು. ಇದಾದ ನಂತರ 9ನೇ ಏಷ್ಯನ್ ಕ್ರೀಡಾಕೂಟ 1987ರಲ್ಲಿ ಭಾರತದಲ್ಲೇ ನಡೆದಿದ್ದು, ದೆಹಲಿಯಲ್ಲಿ ನಡೆದಿದ್ದು. ಈ 2 ಏಷ್ಯನ್ ಕ್ರೀಡಾಕೂಟಗಳ ಇಸ್ವಿ ಕೂಡ ಗೊತ್ತಿರಬೇಕು ನಿಮಗೆ, ಯಾಕಂದರೆ ಭಾರತದಲ್ಲಿ ಇಲ್ಲಿವರೆಗೂ 2 ಏಷ್ಯನ್ ಕ್ರೀಡಾಕೂಟಗಳು ಮಾತ್ರ ನಡೆದಿದ್ದಾವೆ. ನೆಕ್ಸ್ಟ್ ಕೆಲ ಫೇಮಸ್ ಆಗಿರುವಂಥ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಗೊತ್ತಿರಬೇಕು. ಸ್ಪೆಷಲಿ ಅಭಿನವ್ ಬಿಂದ್ರಾ ಹೆಸರು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಯಾಕಂದರೆ ಒಲಿಂಪಿಕ್ಸ್ನಲ್ಲಿ ಬಂದಾಗ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಪಡ್ಕೊಂಡಂಥ ಮೊದಲ ಭಾರತೀಯ ಕ್ರೀಡಾಪಟು. ಸ್ಪೆಷಲಿ 10 ಮೀಟರ್ ಏರ್ ರೈಫಲ್ ಏನಿದೆ ಅಲ್ವಾ, ಆ ಕಾಂಪಿಟೇಷನಲ್ಲಿ ಇವರು 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವರ ಹೆಸರನ್ನು ನೀವು ಎವರ್ಗ್ರೀನ್ ಆಗಿ ನೆನ್ಪಿಟ್ಕೊಳ್ಳಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳಷ್ಟು ಸರಿ ಇವರ ಹೆಸರು ರಿಪೀಟ್ ಆಗಿರೋದು ಸಹ ಕಂಡುಬರುತ್ತೆ. ನೆಕ್ಸ್ಟ್ ನೀರಜ್ ಚೋಪ್ರಾ ಹೆಸರು ಕೂಡ ಗೊತ್ತಿರಬೇಕು. ವೈಯಕ್ತಿಕ ವಿಭಾಗದಲ್ಲಿ ಬಂದಾಗ ಚಿನ್ನದ ಪದಕ ಪಡ್ಕೊಂಡಂತಹ 2ನೇ ಭಾರತೀಯ ಕ್ರೀಡಾಪಟು. ಸ್ಪೆಷಲಿ ಬಂದಾಗ ಜಾವ್ಲಿನಲ್ಲಿ ಇವರು ಈ ವಿಭಾಗದಲ್ಲಿ ಪಡ್ಕೊಂಡಿದ್ದು. ಅಥ್ಲೆಟಿಕ್ಸ್ ವಿಭಾಗ ಅಂತ ಬಂದಾಗ ಅದರಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಅಂತ ಕೂಡ ಗುರುತಿಸಲಾಗುತ್ತೆ. ಎಷ್ಟು ದೂರ ಜಾವ್ಲಿನ್ ಎಸ್ತಿದ್ದು ಅನ್ನೋದನ್ನು ನೋಡೋದಾದರೆ 87.58 ಮೀಟರು. ಓಕೆ, ಭಾಳ ಹಳೆ ಕಾಲದ ಘಟನೆ ಏನಲ್ಲ ಇದು. ಬಂದಾಗ ಜಸ್ಟ್ ಇವರು 2020ರ ಒಲಿಂಪಿಕ್ಸ್ನಲ್ಲಿ 2020ರ ಒಲಿಂಪಿಕ್ಸ್ ಆಮೇಲೆ ಕೋವಿಡ್ ಕಾರಣಕ್ಕಾಗಿ ಅದು ಕೂಡ ನೆಕ್ಸ್ಟ್ ವರ್ಷ ನಡೀತು ಜಪಾನಲ್ಲಿ. ಬಂದಾಗ ಆಲ್ರೆಡಿ ಗೊತ್ತಿರುತ್ತೆ, ಇದು ಕರೆಂಟ್ ಅಫೇರ್ಸಲ್ಲಿ ಕೂಡ ನೀವು ಓದ್ಕೊಂಡಿರ್ತೀರಿ. ಆ ಮಾಹಿತಿ ಒನ್ ಟೈಮ್ ರೀಕಾಲ್ ಮಾಡ್ಕೊಳ್ಬೇಕು. ಅದೇ ರೀತಿ ಬೇರೆ ಬೇರೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಬಂದಾಗಲೂ ಕೂಡ ಪಡ್ಕೊಂಡಿರುವಂಥ ಪದಕ ಪಡ್ಕೊಂಡಿರುವಂಥ ಕ್ರೀಡಾಪಟುಗಳ ಮಾಹಿತಿ ಇರಬೇಕು. 2020ರ ಟೋಕಿಯೋದಲ್ಲಿ ಬಂದಾಗ ಅಲ್ಲಿ ಪದಕವನ್ನು ಪಡೆದುಕೊಂಡಿರುವಂಥ ಕ್ರೀಡಾಪಟುಗಳು ಯಾವ ವಿಭಾಗದಲ್ಲಿ ಅನ್ನೋದು ಮಾಹಿತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸ್ಪೆಷಲಿ ಇವರ ಬಗ್ಗೆ ಸಾಕಷ್ಟು MTS ಬೇರೆ ಬೇರೆ ಶಿಫ್ಟಲ್ಲಿ ಮೇ ತಿಂಗಳ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದ್ದಾವೆ. ಸ್ಪೆಷಲಿ ಲವ್ಲಿನಾ ಬೋರ್ಗೊಹೈನ್ ಬಗ್ಗೆ ಕೇಳಿದ್ದಾರೆ, ಮತ್ತು ನಿಮಗೆ ಮೀರಾಬಾಯಿ ಚಾನು ಬಗ್ಗೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ, PV ಸಿಂಧು ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ಈ ರೀತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರ್ಸನ್ಸ್ ಬಗ್ಗೆ ಒಂದಲ್ಲ ಒಂದು ಶಿಫ್ಟಲ್ಲಿ ಕ್ವಶನ್ ಬಂದಿದೆ. ಹಾಗಾಗಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದುಕೊಂಡಿರುವಂಥ ಭಾರತೀಯ ಕ್ರೀಡಾಪಟುಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು. ಯಾವ ವಿಭಾಗ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಒಂದು 2016ರ ಒಲಿಂಪಿಕ್ಸ್ನಲ್ಲಿ ಬಂದಾಗ PV ಸಿಂಧು, ಸಾಕ್ಷಿ ಮಲ್ಲಿಕ್. ಓಕೆ, ಇವರಿಬ್ಬರ ಹೆಸರು ನೀವು ನೆನ್ಪಿಟ್ಕೊಳ್ಳೇಬೇಕು. 2 ಪದಕಗಳು ಬಂದಿದ್ದು ಆ ಸಮಯದಲ್ಲಿ. ಬಂದಾಗ ಸಿಲ್ವರ್ ಮತ್ತು 1 ಬ್ರಾಂಜ್ ಬಂದಿದ್ದು. ಯಾವ ವಿಭಾಗ ಅನ್ನೋದು ಕೂಡ ಗೊತ್ತಿರಬೇಕು. 2016ರ ಒಲಿಂಪಿಕ್ಸ್ ಅನ್ನೋದಕ್ಕಿಂತ ಸ್ಪೆಷಲಿ PV ಸಿಂಧು, ಸಾಕ್ಷಿ ಮಲ್ಲಿಕ್ ಯಾವ ಕ್ರೀಡೆಯಲ್ಲಿ ಅವರು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಆ ಆ್ಯಂಗಲಲ್ಲಿ ಕ್ವಶನ್ಸ್ ಕೇಳ್ತಾರೆ. ಪ್ರೆಸೆಂಟ್ ಅಂತ ಬಂದಾಗ ನಿಮಗೆ 2020ರ ಟೋಕಿಯೋ ಒಲಿಂಪಿಕ್ಸ್ ಪರ್ಟಿಕ್ಯುಲರಾಗಿ ಗೊತ್ತಿರಲೇಬೇಕು. ಪ್ರತಿಯೊಬ್ಬರು ಯಾವ ವಿಭಾಗ ಯಾವ ಮೆಡಲ್ ಅನ್ನೋದು ಕೂಡ ಗೊತ್ತಿರಬೇಕು. 2016 ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಆದರೆ ಆ ಪರ್ಸನ್ ಯಾವ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ನಿಮಗೆ ತಿಳಿದಿರಬೇಕು. 2016ರ ಒಲಿಂಪಿಕ್ಸ್ ಬಗ್ಗೆ ಕೂಡ ಮಾಹಿತಿ ಇದೆ. ಜಸ್ಟ್ ಅವರ ಹೆಸರು ಯಾವ ವಿಭಾಗ ಅನ್ನೋದು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಅದು ಬಂದಾಗ 2008ರ ಬೀಜಿಂಗ್ ಒಲಿಂಪಿಕ್ಸ್ ಆಗಿರ್ಬೋದು. ಅದೇ ರೀತಿ 2000 ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಕರ್ಣಂ ಮಲ್ಲೇಶ್ವರಿ ವೇಟ್ ಲಿಫ್ಟಿಂಗಲ್ಲಿ ಇವರಿಗೆ ಕಂಚಿನ ಪದಕ ಬರುತ್ತೆ, ಅದು ಕೂಡ ಗೊತ್ತಿರಬೇಕು. ಅಟ್ಲಾಂಟಾ ಒಲಿಂಪಿಕ್ಸ್ 96ಅಲ್ಲಿ ಲಿಯಾಂಡರ್ ಪೇಸ್ ಅವರು ಕೂಡ ಟೆನ್ನಿಸಲ್ಲಿ ಪದಕ ಪಡ್ಕೊಂಡಿರ್ತಾರೆ. 2004ರ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ರಾಜವರ್ಧನ್ ಸಿಂಗ್ ರಾಠೋಡ್ ಅವರು ಬೆಳ್ಳಿ ಪದಕ ಪಡ್ಕೊಳ್ತಾರೆ. ಈ ರೀತಿ ನಿಮಗೆ ಕೆಲ ಪ್ರಸಿದ್ಧ ಕ್ರೀಡಾಪಟುಗಳ ಮಾಹಿತಿ ನಿಮಗೆ ಗೊತ್ತಿರಬೇಕು.
ಅದೇ ರೀತಿ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ನೀವೇ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಕಾಮನ್ವೆಲ್ತ್ ಕ್ರೀಡಾಕೂಟ ಆರಂಭ ಆಗಿದೆ ಯಾವಾಗ, ಭಾರತದಲ್ಲಿ ಏನಾದರೂ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿದೆನಾ ಇಲ್ಲಿವರೆಗೂ ಅನ್ನೋದು ಗೊತ್ತಿರಬೇಕು. ಇತ್ತೀಚೆಗೆ ನಡೆದಿರುವಂಥ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲ ಅನ್ನೋದು ಗೊತ್ತಿರಬೇಕು. ಬರ್ಮಿಂಗ್ ಹ್ಯಾಮಲ್ಲಿ ನಡೆದಿರೋದು 2022ರಲ್ಲಿ ಭಾರತ ಯಾವ ಸ್ಥಾನದಲ್ಲಿತ್ತು ಅನ್ನುವಂಥ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೂಡ ಮೆಡಲ್ ಪಡ್ಕೊಂಡಿರುವಂಥ ಅತ್ಯಂತ ಪ್ರಮುಖ ಕ್ರೀಡಾಪಟುಗಳ ಮಾಹಿತಿ ನಿಮಗೆ ಗೊತ್ತಿದ್ದರೆ ಖಂಡಿತ MTS ಎಕ್ಸಾಮಲ್ಲಿ ನೀವು 1 or 2 ಕ್ವಶನ್ಸ್ಗೆ ಖಂಡಿತ ಕರೆಕ್ಟ್ ಆದಂಥ ಆನ್ಸರ್ ಗುರುತಿಸ್ಬೋದು. ಓಕೆ, ಅಗೇನ್ ಬಜರಂಗ್ ಪುನಿಯಾ ಬಗ್ಗೆ ಕ್ವಶನ್ ಬಂದಿತ್ತು. 2022 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕೂಡ ಇವರು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ಹಾಗಾಗಿ ಬಜರಂಗ್ ಪುನಿಯಾ ಬಹಳ ಇಂಪಾರ್ಟೆಂಟ್ ಆಗಿ ಕ್ವಶನ್ ಯಾಕೆ ಕೇಳಿದ್ದಾರೆ ಅಂದರೆ ಈ ಎಲ್ಲ ಕಾರಣಕ್ಕಾಗಂತ ಗುರುತಿಸ್ಬೋದು. ಅಂದರೆ 2018 ಅನ್ನೋದು 4-5 ವರ್ಷದ ಹಿಂದಿನ ಘಟನೆ ಆಗಿದ್ರು ಕೂಡ 2022ರಲ್ಲಿ ಅಗೇನ್ ಅವರು ಸುದ್ದಿಯಲ್ಲಿದ್ದರು, ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ರು. ಹಾಗಾಗಿ ಆ ಬೇಸ್ ಮೇಲೆ ಕ್ವಶನ್ಸ್ ಕೇಳಿರುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಕಾಕತೀಯ ರುದ್ರೇಶ್ವರ ದೇವಾಲಯವು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಗುಜರಾತ್, ತೆಲಂಗಾಣ, ಕರ್ನಾಟಕ, ಕೇರಳ ಅಂತಿದೆ. ಭಾಳ ಫೇಮಸ್ ಆಗಿರೋದು, ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಆಗುತ್ತೆ. ಅದರ ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಲಿಂಕ್ ಮಾಡ್ಬೋದು ಇದನ್ನು. ಕಾಕತೀಯ ರುದ್ರೇಶ್ವರ ಅಥವಾ ರಾಮಪ್ಪ ದೇವಾಲಯ ಇರೋದು ತೆಲಂಗಾಣ ಸ್ಟೇಟಲ್ಲಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಬಗ್ಗೆ ಮಾಹಿತಿ ಇರಬೇಕು. ಭಾರತದಲ್ಲಿರುವಂತಹ ವಿಶ್ವ ಪಾರಂಪರಿಕ ತಾಣಗಳು ಎಷ್ಟಿದ್ದಾವೆ, ಯಾವ ಸ್ಟೇಟಲ್ಲಿದ್ದಾವೆ, ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವೆ ಪ್ಲೇಸಸ್ ಅನ್ನೋದು ಒಂದು ಸ್ವಲ್ಪ ಬೇಸಿಕ್ ಮಾಹಿತಿ ನಿಮಗೆ ಗೊತ್ತಿರಬೇಕು. ಬಹಳ ಡೆಪ್ತಾಗೇನು ಕ್ವಶನ್ಸ್ ಕೇಳಿಲ್ಲ ಇಲ್ಲಿ ಬಂದಾಗ. ಜಸ್ಟ್ ಅದು ಯಾವ ಸ್ಟೇಟಲ್ಲಿದೆ ಅಥವಾ ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಕೆಲವು ನ್ಯಾಚುರಲ್ ಸೈಟ್ಸ್ ಬರ್ತಾವೆ, ಅಲ್ಲೇನಾದರೂ ವಿಶೇಷತೆ ಇದ್ದರೆ ಜಸ್ಟ್ 1 or 2 ಪಾಯಿಂಟ್ಸ್ಗಳನ್ನು ನೀವು ಪ್ರತಿಯೊಂದು ಪ್ಲೇಸ್ ಬಗ್ಗೆ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡಿರಬೇಕು. ಇಮೇಜಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಾಕತೀಯ ರುದ್ರೇಶ್ವರ ಟೆಂಪಲ್, ಅದ್ಭುತವಾದಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ರಿಲೇಟೆಡ್ ಒಂದು 2-3 ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು, ಸ್ಪೆಷಲಿ MTS ಪರ್ಪೋಸಿಂದ. ಯಾವ ಸ್ಟೇಟಲ್ಲಿದೆ ಅನ್ನೋದು ಆಲ್ರೆಡಿ ಕ್ವಶನಲ್ಲೇ ಬಂದಿತ್ತು, ತೆಲಂಗಾಣ ಅನ್ನೋದು. ದೇವಸ್ಥಾನದ ತಳ ವಿನ್ಯಾಸ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಇದೊಂದು ರೀತಿ ನಕ್ಷತ್ರಾಕಾರದ ತಳ ವಿನ್ಯಾಸ ಇರೋದು ಕಂಡು ಬರ್ತಾ ಇದೆ. ಯಾವ ರೀತಿ ನಾವು ಹೊಯ್ಸಳರ ಶೈಲಿಯಲ್ಲಿ ಬಂದಾಗ ನಾವು ಬೇಲೂರು, ಹಳೆಬೀಡಲ್ಲೆಲ್ಲ ನೋಡ್ತೇವಲ್ವ, ಆ ರೀತಿ ನಕ್ಷತ್ರಾಕಾರದ ತಳ ವಿನ್ಯಾಸ ಇರೋದು ಕಂಡು ಬರ್ತಾ ಇದೆ. 2021ರಲ್ಲಿ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಆಯ್ಕೆ ಆಗಿರೋದು. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇ ವರ್ಷ ಇನ್ನೊಂದು ಪ್ಲೇಸ್ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೆಲೆಕ್ಟ್ ಆಗಿರೋದು, ಗುಜರಾತ್ನ ಧೋಲ್ವೀರ ಅನ್ನುವಂಥ ಪ್ಲೇಸು. ಹರಪ್ಪ ನಾಗರಿಕತೆಯ ಅತ್ಯಂತ ಪ್ರಮುಖ ನಗರಗಳಲ್ಲಿ ಧೋಲಾವೀರ ಕೂಡ ಒಂದಾಗಿತ್ತು. ಮತ್ತು ಇಂಡಿಯನ್ ಜಾಗ್ರಫಿಯಿಂದ ನೋಡೋದಾದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ಅಲ್ವಾ, ಅದು ಈ ಸಿಟಿ ಮೇಲಿಂದ ಹಾದೋಗೋದು ಕೂಡ ನಾವು ನೋಡ್ತೇವೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲಿ 2022ರ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 40 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಅದರಲ್ಲಿ 32 ಕಲ್ಚರಲ್ ಸೈಟ್ಸ್ ಅಂತ, 7 ನ್ಯಾಚುರಲ್ ಸೈಟ್ಸು, ಅದರಲ್ಲಿ ಬಹುತೇಕ ನ್ಯಾಷನಲ್ ಪಾರ್ಕ್ಸ್ಗಳನ್ನೆಲ್ಲ ಗುರುತಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಒಂದು ಮಿಕ್ಸ್ಡ್ ಸೈಟ್ ಅಂತ ಗುರುತಿಸೋದು, ಕಾಂಚನಜಂಗ ನ್ಯಾಷನಲ್ ಪಾರ್ಕ್, ಇದು ಮಿಕ್ಸ್ಡ್ ಸೈಟು. 7 ನ್ಯಾಚುರಲ್ ಸೈಟ್ಸು, 32 ಕಲ್ಚರಲ್ ಸೈಟ್ಸು. ಅದರಲ್ಲಿ ನಮ್ಮ ಸ್ಟೇಟ್ನ ಹಂಪಿ, ಪಟ್ಟದಕಲ್ಲು ಕೂಡ 2 ಪ್ಲೇಸ್ ಇದಾವೆ ಕಲ್ಚರಲ್ ಸೈಟ್ಸಲ್ಲಿ ಬಂದಾಗ. ಇವುಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು, ಬೇಸಿಕ್ ಇನ್ಫಾರ್ಮೇಷನ್, ಅದು ಎಲ್ಲಿದೆ, ಯಾವ ಸ್ಟೇಟಲ್ಲಿದೆ ಅನ್ನುವಂಥ ಮಾಹಿತಿ ಇರಬೇಕು. ನೀವು ಬೇಕಾದರೆ ವಿಜಯ್ ಭವದಲ್ಲಿ ಇದಕ್ಕೆ ರಿಲೇಟೆಡ್ ಕ್ಲಾಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇದಿಷ್ಟು MTSನಲ್ಲಿ ನೀವು ಜನರಲ್ ಅವೇರ್ಸ್ಗೆ ರಿಲೇಟೆಡ್ ಯಾವ ರೀತಿ ಮೈಂಡ್ಸೆಟ್ ಮಾಡ್ಕೊಳ್ಬೇಕನ್ನುವಂಥ ಮಾಹಿತಿ ಇತ್ತು. ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ MTSಲ್ಲಿ ಜನರಲ್ ಅವೇರ್ಸ್ಗೆ ರಿಲೇಟೆಡ್ ಕೇಳಿರುವಂಥ ಕ್ವಶನ್ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.